वर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम् लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मा व्यामोहतस्तुतराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये நாராயணன் படைத்தான் நான் முகனை நான் முகனுக்கு ஏறார் சிவன் பரந்தான் என்னும் சொல் சீரார் மொழி செப்பி வாழலாம் நெஞ்சமே மொய் பூ மகிஷை பரன் அடியே வாழ்த்த. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸುನೀತಾ. 40th we should tell. இது ஆயிருந்ததா 40 ஆயிருந்ததா? இல்ல மேம். ஆமா. வெற்பென்று வேங்கடம் பாடினேன் வீடாக்கி நிற்கின்றேன் நின்று நினைக்கின்றேன் கற்கின்ற நூல் வலையில் பட்டிருந்த நூலாட்டி கேழ்வனார் கால் வலையில் பட்டிருந்தேன் காண் வெற்பென்று வேங்கடம் பாடினேன் வீடாக்கி நிற்கின்றேன் நின்று நினைக்கின்றேன் கற்கின்ற நூல் வலையில் பட்டிருந்த நூலாட்டி கேழ்வனார் கால் வலையில் பட்டிருந்தேன் காண். வெற்பென்று வேங்கடம் பாடினேன் வீடாக்கி நிற்கின்றேன் நின்று நினைக்கின்றேன் கற்கின்ற நூல் வலையில் பட்டிருந்த மூலாட்டி கேழ்வனார் ಕಾಲ್ ವಲೆயில் ಪಟ್ಟಿರುಂದೇನ್ ಕಾಣ್. ಸುಮ್ಮನೆ ಬೆಟ್ಟ ಅಂದ್ರೆ ಸಾಕು. ನಮ್ಮಾಳ್ವಾರ್ ಭಾಷೆಗಳಲ್ಲೂ ನಾಯಕಿಯಾಗಿ ಅವರು ಹಾಗೆ ಅನುಭವಿಸ್ತಾರೆ. ಮಳೆನಲ್ಲದವರು ಮಳೆ ಕಂಡಾಳ್ ನಾರಣನೆನ್ನು ಅಂತ ಹೇಳ್ಬಿಟ್ಟು ಹಾವುಗಳನ್ನ ನೋಡಿದ್ರೆ ಅವನ ಗಿಡಕ್ಕೂ ಅನಂತನೆನ್ನು ಅಂತ ಅವನ ಯಾವ್ದಾದ್ರು ನಾವು ನೋಡಿದ್ರೆ ಓ ಇದು ಭಗವಂತ ಮಲ್ಕೊಳ್ಳೋ ಹಾವಿನ ಹಾಸಿಗೆ ಅಂತ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ಕಂಡ್ಕೊಳ್ಳೋದು. ಹಾಗೆ ಇಲ್ಲಿ ವೆರ್ಪೆಂಡ್ರಮ್ ಅಂತ ಬೆಟ್ಟ ಅಂತ ಹಾಡಿದಾಗ ತಿರುವೇಂಕಟ ಒಡೆಯನ್ ಅನ್ಕೊಳ್ತಾನಂತೆ ನನ್ನನ್ನೇ ಹಾಡ್ದ ಇವನು ಅಂತ. ಅದು ಬೇರೆ ಇದೆ. ಭಗವಂತ ನೆನ್ನೆ ನೋಡಿದ್ವಿ ಹೇಗೆ ಸುಮ್ಮನೆ ಪ್ರದಕ್ಷಿಣೆ ಯಾವುದೋ ಯಾದೃಚ್ಛಿಕವಾಗಿ ಯಾವುದೋ ಕಾರಣವಾಗಿ ಪ್ರದಕ್ಷಿಣೆ ಹಾಕಿದ್ರೇನೋ, ಒಂದು ಕಳೆದ ಹೋದ ವಸ್ತುವನ್ನ ಹುಡುಕಕ್ಕೆ ಅಂತ ಪ್ರದಕ್ಷಿಣೆ ಹಾಕಿದ್ರೇನೋ ತನಗೇ ಪ್ರದಕ್ಷಿಣೆ ಮಾಡ್ದ ಅಂತ ಅನ್ಕೊಂಡು ಅದಕ್ಕೆ ಬೇಕಾಗಿದ್ದ ಫಲವನ್ನ ಒಂದು ಭಗವಂತ ಕೊಟ್ಬಿಟ್ಟು ಹೋಗ್ತಾನೆ. ಅದಕ್ಕೆ ಈ ವೇಗಡಂ ಪಾಡಿನೇನ್ ಬೆಟ್ಟ ಅದೊಂದು ಹಾಗೂ ಅರ್ಥ ಮಾಡ್ಬೋದು. ಇನ್ನೊಂದು ಬೆಟ್ಟ ಅಂದ್ರೆ ನಾನ್ ಹಾಡ್ಬೇಕಾಗಿರೋದು ತಿರುವೆಂಗಡ ಮುಡಿಯಾನೆ ಬೆಟ್ಟ ಅಂದ್ರೆ ಅದೇ ಅಂತ.
ಹಿಂದಿನ ಕಾಲದಲ್ಲಿ ಕೋಯಿಲ್ ಅಂತ ಹೇಳಿದ್ರೆ ಶ್ರೀರಂಗನೇ, ಅದು ವೆರ್ಪು ಅಂದ್ರೆ ತಿರುಮಲೆ. ಹೀಗೆ 2-3 ದಿವ್ಯದೇಶ ಅಷ್ಟೇ, ಅದಕ್ಕಿಂತ ಜಾಸ್ತಿ ಯಾವುದು ದಿವ್ಯದೇಶಗಳು ಹೀಗೆ 108 ಅಂತ ಏನೋ ಹೇಳ್ತಾ ಇರ್ಲಿಲ್ಲ. ಹೋಗೋಕ್ಕೂ ಯಾರಿಗೂ ಆಗ್ತಾ ಇರ್ಲಿಲ್ಲ. ಕಾಂಚೀಪುರಂ ಕೋಯಿಲ್, ಪೆರಿಯ ಕೋಯಿಲ್, ಇದು ಕಾಂಚೀಪುರಂ ಚಿನ್ನ ಕೋಯಿಲ್ ಅಂತ ಅರ್ಥ. ಕೋಯಿಲ್, ವೆರ್ಪ್, ಇದು ಮೂರೇ ಜಾಗ ಹೋಗ್ತಾ ಇದ್ದಿದ್ದು. ಅದು ಬಿಟ್ಟರೆ ಮೇಲ್ಕೋಟೆ, ಲೋಕಲ್ ಆಗಿ ಮೇಲ್ಕೋಟೆ. ಅದನ್ನು ದಿವ್ಯದೇಶ ಅಂತ ಏನೋ ಇದು ಮಾಡಿಲ್ಲ, ಯಾಕಂದ್ರೆ ಆಳ್ವಾರ್ ಹಾಡಿಲ್ಲ ಅನ್ನೋ ಒಂದು ಕಾರಣ, ಮಂಗಳಾಶಾಸನ ಮಾಡಿಲ್ಲ ಅಂತ ಅಷ್ಟೇನೆ. ಆದ್ರೆ ಏನು, ಆಚಾರ್ಯರು ಮಂಗಳಾಶಾಸನ ಮಾಡಿದ್ರು, ಅಲ್ಲೇ ಇದ್ರು 12 ವರ್ಷ. ನಮ್ಗೆ ಅದಕ್ಕಿಂತ ಬೇರೆ ಏನ್ ಬೇಕು? ಹೀಗೆ ಬೀಡಾಕಿ ನಿಕ್ಕಿಂದ್ರೆ ನಿಂದ್ರೆ ನಿನಕ್ಕೆ, ಅದೆಷ್ಟು ಹಂಗೆ ಹೇಳಿದ್ರೇನೆ ಸಾಕು ನನಗೆ ಮೋಕ್ಷ ಪ್ರಾಪ್ತಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಬೆಟ್ಟ ಅಂತ ಹೇಳಿದಷ್ಟಕ್ಕೇನೆ ಏನು ಆಶ್ಚರ್ಯ, ಅನೇಕ ಪ್ರಯತ್ನಗಳನ್ನ ಮಾಡಿ, ನಾನಾ ತರ ಕರ್ಮಯೋಗ, ಭಕ್ತಿ ಯೋಗ ಇದನ್ನೆಲ್ಲ ಮಾಡಿ ಕಷ್ಟಪಟ್ಟು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗೋರುಂಟು. ಆದ್ರೆ ಬರೀ ನಾನು ವೆಂಕಟಾಚಲ, ವೆಂಕಟನಾಥ, ಗೋವಿಂದ ಅಂತ ಬೆಟ್ಟದ ಹೆಸರು ಹೇಳಿಕೊಂಡೇ ನಾನು ಮೋಕ್ಷ ನನಗೆ ಸಿಕ್ಬಿಡುತ್ತೆ, ಈಗ ನನಗೆ ತುಂಬಾ ನೆಮ್ಮದಿಯಲ್ಲಿದ್ದೀನಿ ನಾನು ಅಂತ ಹೇಳ್ತಾರೆ. ನಿಕ್ಕಿಂದ್ರೆ ನಿಂದ್ರೆ ನಿನಕ್ಕಿಂದ್ರೆ, ನೆಮ್ಮದಿಯಾಗಿದ್ದೀನಿ, ಬೇರೆ ಏನೋ ಕೋಳಾರ ಅಂತಾರಲ್ಲ ಮನಸ್ಸಲ್ಲಿ, ಬೇರೆ ಯಾವುದು ದ್ವಂದ್ವಗಳಿಲ್ಲ. ಅದು ಕರ್ಕಿಂಡ ನೂಲ್ವಲೆಯಲ್ಲಿ ಪಟ್ಟಿರುಂದ. ಇದು ಹೇಗೆ ಅಂದ್ರೆ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಯಾವುದು ಹೇಳಿದೆಯೋ, ಯಾವುದು ನಮಗೆ ಹಿತ ಅಂತ ಹೇಳಿದೆಯೋ ಆ ದಾರಿನಲ್ಲಿ ಹೋದ್ರೆ ನಮಗೆ ಇಲ್ಲಿಗೆ ಡೆಸ್ಟಿನೇಷನ್ ಇದೇನೆ ನಮ್ಗೆ ಸಿಗತ್ತೆ, ಇಲ್ಲಿ ನೆಮ್ಮದಿ ಸಿಗತ್ತೆ ಅಂತ. ಯಾರು ಸಿಗ್ತಾರೆ ನಮ್ಗೆ ಅಂತ ಹೇಳಿದ್ರೆ, ನೂಲಾಟಿ ಕೇಳ್ವನ. ನೂಲಾಟಿ ಅಂತ ಹೇಳಿದ್ರೆ, ನೂಲ್ ಅಂತ ಹೇಳಿದ್ರೆ ವೇದಗಳಿಗೆ ಒಂದು ಅರ್ಥ, ಶ್ರುತಿಗಳಿಗೆ ನೂಲ್ ಅಂತ ತಮಿಳಲ್ಲಿ ಹೇಳೋದು. ಆ ನೂಲಾಟಿ ಅಂತ ಹೇಳಿದ್ರೆ ವೇದಗಳಲ್ಲಿ ಪ್ರತಿಪಾದ್ಯಳಾದ ಮಹಾಲಕ್ಷ್ಮಿಯನ್ನ, ಅವನ ಮಾತನ್ನ ಕೇಳ್ತಾನೆ ಯಾರೋ ಭಗವಂತ. ಪ್ರತಿಯೊಂದು ನೋಡಿ, ಇಲ್ಲ ಹೆಂಡತಿ ಮಾತು ಕೇಳ್ತಾರೆ ಅಂತೆಲ್ಲ ಯಾರನ್ನೂ ಛೇಡಿಸ್ಬೇಡಿ, ಯಾಕೆ ಸಾಕ್ಷಾತ್ ವಿಷ್ಣುನೇ ನೂಲಾಟಿ ಕೇಳ್ವನಾರ್ ಅಂತ ಹೇಳ್ಬಿಡ್ಬೋದು. ಆ ಥರ ಒಂದು ಹೆಸರು ಯಾರಾದ್ರೂ ಇಟ್ಕೊಂಡ್ರೆ ಗೊತ್ತಾಗತ್ತೆ, ಭಗವಂತನ ಹೆಂಡತಿ ಮಾತು ಕೇಳ್ತಾ ಇದ್ರು ಅಂತ. ಸ್ತ್ರೀ ಸ್ವಾತಂತ್ರ್ಯ ಅನ್ನೋದು ತುಂಬಾ ಹಿಂದೆಯಿಂದ ಇದೆ. ಗೌರವ, ಸ್ವಾತಂತ್ರ್ಯ ಕೊಡೋದು ಒಂದು, ಸ್ವೇಚ್ಛೆಯಾಗಿರೋದೊಂದು, ಇದೆರಡಕ್ಕೂ ವ್ಯತ್ಯಾಸನ ತಿಳ್ಕೊಬೋದು. ಅವರಾಗೆ ಸ್ವೇಚ್ಛೆಯಾಗಿ ಇದ್ಬಿಟ್ರೆ ಅದೇನು ಮಹಾ ಅಂದ ಚಂದ ಅಲ್ಲ. ಸ್ವಾತಂತ್ರ್ಯ ನೀವು ಕೊಡಬೇಕು, ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಬೇಕು ಸ್ತ್ರೀ, ಅವಾಗ ಅದೊಂಥರ ತುಂಬಾ ಲಕ್ಷಣ. ಮತ್ತೆ ಹಾಗೆ ಗೃಹಿಣಿಯ ಲಕ್ಷಣ ಅಂತಾರಲ್ಲ. ಆದ್ರೆ ಈ ನೂಲಾಟಿ ಕೇಳೋಣ ಅಂತಂದ್ರೆ ವೇದಗಳಲ್ಲೂ ಎಲ್ಲ ಪ್ರತಿಪಾದ್ಯವಾಗಿದೆ. ಕಾರಣ ಏನಪ್ಪಾ ಅಂದ್ರೆ, ಪುರುಷಕಾರ ಇಲ್ಲದೆ ಹೋದ್ರೆ ಯಾರು ಯಾವ ಸಾಧನೆಯನ್ನು ಸಾಧಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ಭಗವಂತ ನಿಗ್ರಹ ಕೆಲಸದಲ್ಲೇ ಇರ್ತಾನೆ, ಯಾರು ಯಾವ ತಪ್ಪು ಮಾಡ್ತಾರೆ ಅನ್ನೋದು ನೋಡ್ತಾನೆ ಇರ್ತಾನೆ. ಆದ್ರಿಂದ ತಪ್ಪು ಮಾಡಿದವ್ರಿಗೆಲ್ಲ ಯಾವಾಗ ಹಾಗಾದ್ರೆ ಆಸ್ಪದನೇ ಇರೋದಿಲ್ಲ ಮೋಕ್ಷಕ್ಕೆ ಹೋಗಿ ಸೇರಕ್ಕೆ. ಈ ನೂಲಾಟಿ ಕೇಳ್ವನಾರ ಅನ್ನೋದು ಒಂದು ನಮ್ಗೆ ತುಂಬಾ ಸಂತೋಷದ ವಿಷಯ. ಶ್ರೀನಾಥಿ, ಶ್ರಾವಯತಿ ಅಂತೆಲ್ಲ ನಾವು 6 ವಿಧವಾಗಿ ಶ್ರೀಗೆ ಗುಣಗಳನ್ನ ಹಾಡ್ತೀವಲ್ಲ, ಅದನ್ನ ಈ ನೂಲಾಟಿ ಕೇಳೋಣಾರ ಅದು ಒಳ್ಳೇದಪ್ಪ. ಸದ್ಯ ಅವಳ ಮಾತು ಕೇಳ್ತಾನೆ, ಅವಳೇ ವಾಸಿ ಅಂತ. ಇಬ್ರು ನಮ್ಗೆ ಇದರಲ್ಲಿ ಕ್ಲಾಸ್ಗಳಲ್ಲಿ, ಸ್ಕೂಲಲ್ಲಿ ಯಾರಾದ್ರೂ ನಮ್ಮ ಟೀಚರ್ಗಳು ರಜಾ ಹೋಗ್ಬಿಟ್ರೆ ಅವ್ರ ಬದಲು ಇನ್ನೊಬ್ರು ಬರ್ತಾರೆ. ಇವರೇ ಬೋರು, ಇವ್ರು ಯಾವ್ದೋ ಒಂದು ಸಬ್ಜೆಕ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನೇ ಸಹಿಸ್ಕೊಳಕ್ಕಿಲ್ಲ. ಅವ್ರ ಬದಲು ಇವ್ರು ಬಂದ್ರೆ ಅವಾಗ ಅಯ್ಯೋ ಇವ್ರಿಗಿಂತ ಅವರೇ ವಾಸಿ ಅನ್ನೋ ಥರ. ಹಾಗೆ ಇವ್ರಿಗಿಂತ ಅವರನ್ನೇ ಸಹಿಸ್ಕೋಬೋದು ನಾವು ಅಂತ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವೇ ಕಾರಣ ಅದಕ್ಕೆ, ಅವರೆಲ್ಲ ಬಂದ ಅಧ್ಯಾಪಕರ ಕಾರಣ ಅಲ್ಲ, ನಮಗೆ ಕಾರಣ. ನಮಗೆ ಮನಸ್ಸಿಲ್ಲ, ಇಚ್ಛೆ ಇಲ್ಲ, ನಮ್ಗೆ ಇಚ್ಛೆ ಇಲ್ಲ. ಮತ್ತೆ ನಾವು ಮಾಡಿರೋ ತಪ್ಪು ಭಗವಂತ ಮನಸ್ತಾನ ಅಂತ ಒಂದು ಸಂಶಯ. ಅದರಿಂದ ಈ ನೂಲಾಟಿ ಕೇಳ್ವನಾರ ಅಂತ ಮಧ್ಯದಲ್ಲಿ ಬಂತಲ್ಲ, ಅದು ತುಂಬಾ ಸಂತೋಷ. ಅವಳು ಕೇಳ್ವನಾರ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮಾತನ್ನ ಕೇಳುವಂತವನು. ಅವನಿಗೆ ನಾವು ನಾವು ಕರ್ಕಿಂದ್ರ ಯಾವ್ಯಾವ ವಿಧವಾಗಿ ನಾವು ಶಾಸ್ತ್ರೋಕ್ತವಾಗಿ ಯಾವ ವಿಧಿಯನ್ನ ಕಲ್ತ್ಕೊಂಡ್ರೆ ನಾವು ಕೊನೆಗೆ ಹೋಗಿ ಭಗವಂತನನ್ನೇ ನಾವು ವರಿಸ್ಬೇಕು, ಅದನ್ನ ಹೇಳ್ತಾರೆ. ಕಾಲ್ವಳಗಿಲ್ ಪಟ್ಟಿರುಂಡೇನ್ ಕಾಣ್ ಅಂತ ಹೇಳಿದ್ರೆ ಆ ಶ್ರೀಪಾದದ ಶೃಂಖಲೆ ಇದೆಯಲ್ಲ, ಅದರಲ್ಲಿ ಹೋಗಿ ನಾನು ಬಿದ್ದು ಸಿಕ್ಕಾಕೊಂಡಿದ್ದೀನಿ. ಸಂತೋಷದ ವಿಷಯನೇ, ಅದನ್ನ ಹಾಗೆ ಹೇಳ್ತಾರೆ. ಆ ಕಾಲ್ವಳೆಯಲ್ಲಿ ಅದನ್ನ ಹೇಳ್ತಾರೆ. ಇಲ್ಲಿ ತುಂಬಾ ಕಷ್ಟ ಮನಸ್ಸನ್ನ ನಿಗ್ರಹ ಮಾಡೋದು ಹೇಗೆ, ಯಾಕಂದ್ರೆ ಅದಕ್ಕೆ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಪ್ರಕೃತಿ ಮಂಡಲದಲ್ಲಿ ಇದ್ಮೇಲೆ ಜೀವಾತ್ಮ ಹೇಳಿದ್ನಲ್ಲ, ಸತ್ವರಜಸ್ ತಮಸ್ಸು 3 ಗುಣಗಳಿಂದ ಆವೃತವಾದ ಇದರಲ್ಲಿ ಕಷ್ಟ. ಅದ್ರ ಬದಲು ಸುಮ್ಮನೆ ಏಡುಕುಂಡಲವಾಡ ವೆಂಕಟಾದ್ರಿ ಅಂತ ಹೇಳ್ಕೊಂಡು ನೆಮ್ಮದಿಯಾಗಿ ನಿನ್ನನ್ನೇ ನೆನೆಸ್ಕೊಳ್ತಾ ಇದ್ದೀನಿ. ಹೇಗೆಂದ್ರೆ
ಚಂಚಲಮಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹ ಮನ್ಯೆ ವಾಯೋರಿವ ದುಷ್ಕರಂ. ಇದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಕಷ್ಟ ಮನಸ್ಸನ್ನ ನಿಗ್ರಹ ಮಾಡೋದು. ಅವ್ನು ನಾವದಕ್ಕೆ ಹೇಳ್ತಾನೆ, ಗಾಳಿನ ಕೈಯಲ್ಲಿ ಹಿಡ್ಕೊಳಕ್ಕಾಗತ್ತ? 6ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ ಇದು. ಆ ಗಟ್ಟಿಯಾಗಿ ಹಿಡ್ಕೊಳಕ್ ಆಗೋದಿಲ್ಲ ಗಾಳಿನ. ಅದೇ ತರ ಮನಸ್ಸು ಕೂಡ ಅಷ್ಟೇ. ಅದಕ್ಕೆ ಅದನ್ನೇನ್ ಮಾಡ್ಬೇಕು, ಯಾವುದೋ ಒಂದು ಸಾಧನೆ ಮಾಡ್ಬೇಕು. ಏನು ಗಕ್ಕಿಂದ್ರ ನೂಲ್ ಬಳೆಯ. ನಾವು ವೇದಗಳನ್ನ ಕಲ್ತ್ಕೊಳ್ಳೋ ಮೂಲಕ ವೇದಗಳಲ್ಲಿ ಪ್ರತಿಪಾದ್ಯರಾಗಿರೋರು ಯಾರು, ಯಾರು ಮೋಕ್ಷಕ್ಕೆ ಕೊಡಕ್ಕೆ ಅಧಿಕಾರ ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ಮುಂದುವರಿಬಹುದು. ಆ ಲಕ್ಷ್ಮೀ ವಲ್ಲಭನಾದ ಶ್ರೀಮನ್ ನಾರಾಯಣ ಅವನೇ ನೂಲಾಟಿ ಕೇಳ್ವನಾರ ಅಂತ ಹೇಳಿದ್ರೆ, ಆ ನೂಲು ಅಂತ ಹೇಳಿದ್ರೆ ವೇದಗಳಲ್ಲಿ ಪ್ರತಿಪಾದ್ಯವಾದ ಲಕ್ಷ್ಮಿಯನ್ನ ನಾವು ಪುರುಷಕಾರಿಯಾಗಿ ಇಟ್ಕೊಂಡು ನಮ್ಮ ಕಾಯ ಕೆಲಸವನ್ನ ಸಾಧಿಸ್ಕೊಳ್ಳೋಣ. ಇದೇ ತರ ಬೇರೆ ಆಳ್ವಾರ್ಗಳು ಕೂಡ ಹಾಡಿ ತೋರಿಸ್ತಾರೆ ನಮ್ಗೆ. ஓதுவார்வோத்தெல்லாம் எவ்வுலகம் எவ்வுலகம் எவ்வெவ்வையும் சாதுவாய் நின் புகழான் தகையல்லால் பிரிவில்லை போதுவாழ் புனத்துழாய் முடியினாய் பூவின் மேல் ಮಧುವಾಯ್ ಮಾರ್ಬಿನಾಯ್ ಎನ್ சொல்லி வாழ்த்துವನೇ. ಇದನ್ನೇ ಮಾರ್ಬಿನಾಯ್, ಅದೇ ಮಧುವಾಯ್ ಮಾರ್ಬಿನಾಯ್. ಅವಳು ತುಂಬಾ ಮಧುರವಾಗಿ ಹಾರ್ದವಾಗಿ ನುಡಿತಾಳೆ, ಕಠಿಣವಾಗಿರೋದಿಲ್ಲ ನಮ್ಗೆ. ಅವಳು ಅದನ್ನ ಅವಳನ್ನ ಎದೆಯಲ್ಲಿ ಕೂರಿಸ್ಕೊಂಡಿದ್ದಾನಲ್ಲ, ಅದು ತುಂಬಾ ಮುಖ್ಯ ನಮ್ಗೆ. ಪುರುಷ ಕಾರ್ಯಕ್ಕೆ ಆ ನೂಲಾಟಿ ಅಲ್ಲಿರೋದ್ರಿಂದ ನಮ್ಗೆ ನಮ್ಮ ಕೆಲಸವನ್ನ ಸಾಧಿಸ್ಕೊಳ್ಳೋಕೆ ತುಂಬಾ ಸುಲಭ ಆಗುತ್ತೆ. ಇದನ್ನೇ ಆಳ್ವಾರು ಇಲ್ಲಿ ಸೂಚಿಸ್ತಾರೆ. ಸೂಚಿಸಿ ನಮಗೆ ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡ್ಕೊಳ್ಳೋರು ತಾಯಾರು, ಅವಳೇನೆ ಪುರುಷಕಾರೆ. ಅವಳು ಇದ್ದಾಳೆ, ಅವಳಿಂದ ನಾವು ಭಗವಂತನ ಕಾಲ್ಬಳೆಯಲ್ಲಿ ಅವನ ಹತ್ರ ಬಿದ್ದಿರ್ಬೋದು ನಾವು ಅಂತ. ಮುಂದಿನ ಹಾಡು ನೋಡೋಣ. காணல் உருகின்றேன் கல்லருவி முத்துதிர ஓணவிழவில் ஒளி அதிர பேணி வருவேங்கடவா என் உள்ளம் புகுந்தாய் திருவேங்கடம் அதனை சென்று காணல் உருகின்றேன் கல்லருவி முத்துதிர ஓணவிழவில் ஒளி அதிர பேணி வருவேங்கடவா என் உள்ளம் புகுந்தாய் திருவேங்கடமதனை சென்று. காணலுருகின்றேன் கல்லருவி முத்துதிர ஓணவிழவில் ஒளி அதிர பேணி வருவேங்கடவா என் உள்ளம் புகுந்தாய் திருவேங்கடம் அதனை சென்று. ಕಲ್ಲರುವಿ ಅಂತ ಹೇಳಿದ್ರೆ ಜಲಪಾತಗಳು ದುಮ್ಮಕ್ಕೆ ಹರಿಯತ್ತಂತೆ. ಅಲ್ಲಿ ಪುಷ್ಕಳವಾಗಿತ್ತು. ಇವಾಗೆಲ್ಲ ಪಾಪನಾಶಿನಿ, ಆಕಾಶಗಂಗೆ ಇದಕ್ಕೆಲ್ಲಾನು ಡ್ಯಾಮ್ಗಳು ಕಟ್ಟಿಟ್ಟಿದ್ದಾರೆ, ಚೆಕ್ ಡ್ಯಾಮ್ಸ್ ಮೇಲ್ಗಡೆ ನೀರನ್ನ ಶೇಖರಿಸ್ಕೊಳ್ಳೋಕೆ. ಯಾಕಂದ್ರೆ ತುಂಬಾ ಜನಗಳು ಬರ್ತಾರೆ ತಿರುಪತಿ ಮೇಲೆ, ನೀರ್ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆಲ್ಲ ಡ್ಯಾಮ್ ಕಟ್ಟಿರೋದ್ರಿಂದ ಇವಾಗ ಅರುವಿ ನಮ್ಗೆ ಅಷ್ಟು ಜೋರಾಗಿ ಕಾಣಿಸೋದಿಲ್ಲ, ಫಾಲ್ಸ್ ಜೋರಾಗಿ ಬೀಳೋದಿಲ್ಲ. ಆದ್ರೆ ಅಲ್ಲಿ ಈಗ ಆಳ್ವಾರ್ ಹಾಡೋ ಕಾಲಕ್ಕೆ ಹೇಗೆ ಅಂದ್ರೆ, ಕಲ್ಲು ತೀರ ಅಂದ್ರೆ ಅದು ಬೀಳ್ಬೇಕಾದ್ರೆ ಫಟ್ ಅಂತ ನೀರ್ ಮೇಲಿಂದ ಜಲಪಾತದ ಕಲ್ ಮೇಲೆ ಬೀಳತ್ತಲ್ಲ, ಒಂದು ಕಲ್ ಅಂತ ಶಬ್ದ ಬರತ್ತಂತೆ. ಅದೇ ಕಲ್ಲರುವಿ, ಅದಕ್ಕೆ ಅದನ್ನ ಹೇಳೋದು. ಆ ಶಬ್ದ ಬರುತ್ತಲ್ಲ, ಅದಕ್ಕೆ ಕಲ್ಲರುವಿ. ಕಲ್ಲಿನ ಮೇಲೆ ಬೀಳ್ತಾ ಶಬ್ದಿಸುತ್ತಾ ಬೀಳತ್ತಲ್ಲ, ಆ ಅರುವಿ ಬಿದ್ದಾಗ ಮುತ್ತುದಿರ, ಅದ್ರೊಳಗೆ ಕಪ್ಪೆ ಚಿಪ್ಪುಗಳು ಎಲ್ಲ ಇರತ್ತಲ್ಲ, ಅದೆಲ್ಲ ಸೇರ್ಕೊಂಡು ಹಾಗೆ ಮುತ್ತು ರತ್ನಗಳೊಂದಿಗೆ ಬೀಳತ್ತಂತೆ. ಕಾಣಲ್ಲೂರು ನಾನು ಇದನ್ನೆಲ್ಲ ನೋಡಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದು ಮತ್ತೆ ಕೇಳಕ್ಕೆ ಇನ್ನೇನು ಇಷ್ಟಪಡ್ತೀನಿ ಅಂದ್ರೆ, ಈ ಊರಲ್ಲಿ ಓಣವಿಳವಿಲ್ಲೂಲಿ ಅದಿರ. ಓಣ ಅಂದ್ರೆ ಶ್ರವಣ ನಕ್ಷತ್ರಕ್ಕೆ ತಿರುವೋಣಂ ಅಂತ ಹೇಳ್ತಾರೆ. ಶ್ರವಣ ನಕ್ಷತ್ರ ಭಗವಂತ ವೆಂಕಟಾದ್ರಿಯ ಅವನ ನಕ್ಷತ್ರ. ಅದು ವಿಶೇಷವಾಗಿ ಅಲ್ಲೆಲ್ಲ ಕೊಂಡಾಟ ಉಂಟು. ಶ್ರವಣ ನಕ್ಷತ್ರದ ಕೊಂಡಾಟದಲ್ಲಿ ಏನಂದ್ರೆ ಮಂಗಳವಾದ್ಯಗಳು, ಮದ್ದಳೆಗಳು, ಎಲ್ಲ ಚೆಂಡೆ ಇವೆಲ್ಲ ಕೇಳಿಸ್ತಾ ಇರುತ್ತಲ್ಲ. ಆ ಓಲಿ ಅದಿರ ನೋಡಕ್ಕೆ ಈ ಬೆಟ್ಟವನ್ನ ಜಲಪಾತದೊಂದಿಗೆ ಬೀಳುತ್ತಲ್ಲ, ಈ ಬೆಟ್ಟವನ್ನ ನೋಡಕ್ಕೆ ಇಷ್ಟಪಡ್ತೀನಿ. ಕೇಳಕ್ಕೆ ಅಲ್ಲಿ ಹೋದ ತಕ್ಷಣ ಈ ಶ್ರವಣ ನಕ್ಷತ್ರದಲ್ಲಿ ಉತ್ಸವಗಳಾದಿ ನಡೀತಾ ಇರುತ್ತಲ್ಲ, ಅವಾಗ ಅಂದ್ರೆ ನಾನು ಆ ಶ್ರವಣ ನಕ್ಷತ್ರಕ್ಕೆ ಹೋಗ್ಬೇಕು ಅಂತ ಅರ್ಥ.
ಓಣ ವಿಳವೆಲ್ಲೂಲಿ ಅದಿರ ಆ ಶ್ರವಣ ನಕ್ಷತ್ರದಲ್ಲಿ ಹೋದ್ರೆ ವಿಶೇಷ ಉತ್ಸವ ನಡೆಯುತ್ತಲ್ಲ ಅದನ್ನ ನೋಡ್ಬೋದು ಅಂತ. ಆ ಶಬ್ದ ಅವು ವಿಳಾ ಒಲಿಯಂ ಅಂತ ಹೇಳ್ತಾರೆ. ವಿಳಾಗೆ ವಿಶೇಷವಾಗಿ ಮಂಗಳವಾದ್ಯಗಳು ಬರುತ್ತಲ್ಲ ಅದು. ಪೇಣಿ ಬರುವೆ ಗಡವ, ಈ ಆಸೆಯಿಂದ ಬರೋ ಭಕ್ತರನ್ನೆಲ್ಲ ಬರ್ತಾರಂತೆ. ತುಂಬಾ ಎಲ್ಲೆಲ್ಲಿಂದಾನು ಹುಡ್ಕೊಂಡು ಬರ್ತಾರಂತೆ. ಭಗವಂತನ ನೋಡ್ಬೇಕು, ಅವನ ರಥೋತ್ಸವಾದಿಗಳನ್ನ ನೋಡ್ಬೇಕು, ರಥಸಪ್ತಮಿ ಉತ್ಸವ ನೋಡ್ಬೇಕು, ವೈಕುಂಠ ಏಕಾದಶಿ ಉತ್ಸವ ನೋಡ್ಬೇಕು ಅಂತ ಎಲ್ಲ ಕಡೆಯಿಂದ ಪೇಣಿ ಆಸೆ ಪಟ್ಟು ಬರ್ತಾರಂತೆ ಎಲ್ಲಾರು. ಎನ್ನುಳ್ಳಂ ಪುಹುಂದಾಯ್, ನೀನೇನಪ್ಪ ಅಂತ ಹೇಳಿದ್ರೆ ಅಲ್ಲೆಲ್ಲ ಅಷ್ಟು ಭಕ್ತರು ಎಲ್ಲೆಲ್ಲಿಂದೋ ಬಂದು ನಿನ್ನ ನೋಡ್ಬೇಕು ಅಂತ ಬರ್ತಾ ಇದಾರೆ. ನೀನ್ ನೋಡಿದ್ರೆ ಎನ್ನುಳ್ಳಂ ಪುಹುಂದಾಯ್, ನನ್ನ ಮನಸ್ಸೊಳಗೆ ಬಂದು ಕೂತ್ಕೊಂಡ್ಬಿಟ್ಟಿದೀಯ. ತಿರುವೇಂಗಡಮದನೈ ಶೆಂಡ್ರು, ಇಲ್ಲಿ ಫಸ್ಟ್ ನಾವು ಹೇಗೆ ಜೋಡಿಸ್ಕೋಬೇಕು ಅಂದ್ರೆ ಕಾಣಲು ಇಂಡ್ರೇ ತಿರುವೇಂಗಡಮದನೈ ಶೆಂಡ್ರು, ನಾನು ತಿರುವೇಂಗಡ ಒಡೆಯನ್ನ ಹೋಗಿ ನೋಡ್ಬೇಕು ಅಂತ ಮನಸ್ಸಿಗೆ ಇಷ್ಟಪಡ್ತೀನಿ. ಅವನ್ ನೋಡಿದ್ರೆ ಅವನು ಆಗ್ಲೇ ಬಂದ್ ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾನೆ. ಪೇಣಿ ಬರುವೇಂಗಡ, ಅವನಿಗೆ ಆಗ್ಲೇ ಬೇಕಾದಷ್ಟು ಎಲ್ಲ ಭಕ್ತರು ಎಲ್ಲಾ ಕಡೆಯಿಂದ ಎಲ್ಲಾ ದಿಕ್ಕಿನಿಂದ ಬರ್ತಾ ಇದ್ದಾರೆ ನೋಡಕ್ಕೆ. ಅವನಾಗ್ಲೇ ನನ್ನ ಮನಸ್ಸೊಳಗೆ ಬಂದು ಕೂತ್ಬಿಟ್ಟಿದ್ದಾನೆ ಅಂತ ಇದನ್ನ ಇಲ್ಲಿ ಹೇಳ್ತಾರೆ. வேங்கடங்கள் மைமேல் வினை வினை முற்றவும் தாங்கள் தங்களுக்கு நல்லனவே செய்வார். ಎಲ್ಲರೂ ಈ ತಿರುವೆಂಕಟಮ್ಮ ಇದೆಯಲ್ಲ, ವೆಂಕಟಗಿರಿ, ಅದನ್ನ ಯಾರು ಒಬ್ರು ಆಳ್ವಾರು ಹಾಡ್ಲಿಲ್ವಂತ. ಯಾರಪ್ಪ ಅಂದ್ರೆ ತೊಂಡರಡಿ ಪುಡಿ ಆಳ್ವಾರು. ಆ ಶೋಳನ್ ಮುನ್ಕುಡ್ಮೆ ಇಟ್ಕೊಂಡಿರ್ತಾರಂತೆ ತೊಂಡರಡಿ ಪುಡಿ ಆಳ್ವಾರು. ಶೋಳನ್ ಕೆಡ್ತನ ಅಂತ ಹೇಳ್ತಾರಂತೆ. ಇವ್ರು ಕೆಡ್ಸ್ಬಿಟ್ಟ ಅಂತ. ಏನಪ್ಪ ಅಂದ್ರೆ ಎಲ್ಲ ಆಳ್ವಾರು ತಿರುವೆಂಕಟ ಮುಡಿಯನ್ನ ಹಾಡಿದ್ದಾರೆ ಅಂತ ನಾವು ಹೇಳ್ಕೊಳ್ಳೋಣ ಅಂದ್ರೆ ಇದಾನಲ್ಲ ಇವನು ತೊಂಡರಡಿ ಪುಡಿ ಆಳ್ವಾರು, ಅವನೊಬ್ಬ ಹಾಡ್ಲಿಲ್ಲ ಅಂತ. ಅವ್ನು ಯಾಕಪ್ಪ ಹಾಡ್ಲಿಲ್ಲ ಅಂತ ಕೇಳಿದ್ರೆ, ಯಾಕೆ ನೀನ್ ಹಾಡ್ಬಾರ್ದು, ಹಾಡ್ಬೋದಲ್ಲ ಅಂದ್ರೆ, ನನ್ ರಂಗನಾಥ ಹೇಳ್ಬೇಕಾದ್ರೆ ನನ್ಗೆ ಯಾರು ಬೇಕು ಅಂತ ಅಷ್ಟೊಂದು ಪಾತಿವ್ರತ್ಯ, ಅವ್ರ ಭಕ್ತಿನಲ್ಲಿ ಒಂದು ಪಾತಿವ್ರತ್ಯ ನೋಡ್ಬೇಕಾದ್ರೆ ರಂಗನೆ ಕೊಂಡಾಡೋ ಬದಲು ಕುರಂಗನೆ ಪಾಡೇನ ಅಂತ ಹೇಳಿದ್ರಂತೆ. ಯಾಕಂದ್ರೆ ಅಲ್ಲಿ ತುಂಬಾ ಕೋತಿಗಳು ಆ ಊರಲ್ಲಿ, ಅದಕ್ಕೆ ಅವನಿಗೆ ಆ ಹೆಸರಿಟ್ಬಿಟ್ರು ಭಗವಂತನಿಗೆ, ಕುರಂಗನೆ ಪಾಡೇನ ಅಂತ ಹೇಳಿದ್ರು ಅಂತ. ಆತರ ಎಲ್ಲರೂ ಹಾಡಿದ್ದಾರೆ. ಆ ಹಾಡೋ ವಿಶೇಷದಲ್ಲಿ ಇಲ್ಲಿ ಹೇಳ್ತಾರೆ, ಈ ಆಳ್ವಾರ್ ಹೇಳ್ತಾರೆ, ವೇಂಗಡಂಗಳ್ ಮೈಮೇಲ್ ವಿನೆ ಮುಟ್ಟವು, ಮೈಮೇಲೆ ನಮಗೆ ಶರೀರ ಕಂಡುಕೊಂಡಿರೋ ತರಾನೇ ಪಾಪಕರ್ಮಗಳು ಮುಟ್ಟವು ಅಂದ್ರೆ ಎರಡು ತರನೂ ಅರ್ಥ ಮಾಡ್ಕೋಬಹುದು. ಎಲ್ಲ ಅಂತಾನು ಅನ್ಕೋಬಹುದು. ಮುಟ್ಟವು ಅಂತ ಹೇಳಿದ್ರೆ ಬಲ್ತಿರೋ ஷடியாயவில் வினைகள் தீர்க்கும் திருமாலே ರೆಡಿಯಾಯ ವೆಂಗಡವಾ ನಿನ್ ಕೋಯಿಲಿನ್ ವಾಸಲ್. ಇನ್ನೊಬ್ರು ಆಳ್ವಾರು ಹಾಡ್ತಾರೆ. ಹೀಗೆ ಎಲ್ಲರೂ ಆಡ್ತಾರೆ. ಷಡಿಯಾಯ ವೆಲ್ವಿನ ಬೇರು ಉರ್ಕೊಂಬಿಟ್ಟಿದೆ ಅಂತ ಎಲ್ಲ. ಜಡಿ ಅಂತ, ಜಡಿ ಮಳೆ, ಜಡಿ ಜಾಡ್ಯ ಅಂತೆಲ್ಲ ಹೇಳ್ತೀವಲ್ಲ, ಬೇರು ಉರ್ಕೊಂಡಿರೋದು. ಕ್ರಾನಿಕ್ ಏಲ್ಮೆಂಟ್, ತುಂಬಾ ವರ್ಷದಿಂದ ನಮ್ಮ ಮೈಯಲ್ಲಿ ರಕ್ತಗತವಾಗ್ಬಿಟ್ಟಿದೆ ಅದು. ಅದನ್ನ ಹೇಳ್ತಾರೆ ಇಲ್ಲಿ. ವೇಂಗಡಂಗಳ್ ಎಲ್ಲ ವೇಮ್ ಅಂದ್ರೆ ಪಾಪಗಳು. ಆ ಪಾಪಗಳೆಲ್ಲ ಮೈ ಮೇಲೆ ಇರೋಂಥ ವಿನಯ ಮುಚ್ಚಂ ಎಲ್ಲವನ್ನು ತಂಗಳ್ಕ ನಮ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಒಳ್ಳೇದನ್ನೇ ಮಾಡ್ತಾರಂತೆ ಭಗವಂತ. ಎಲ್ಲ ನಮ್ಮ ದೋಷವನ್ನ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ರು. ಅದೇ ತರ ಮಾ ಶುಚಃ ಅಂತ ಹೇಳಿದಾಗ ಮಾಮೇಕಂ ಶರಣಂ ವ್ರಜ ಅಂತ ಕೈ ತೋರಿಸ್ತಾ ಇದ್ದಾನೆ. ಅವನ ಕಾಲಿಗೆ ನಾವು ಬಿಟ್ಟಾಗ ನಮ್ಮ ಪಾಪಗಳನ್ನೆಲ್ಲವನ್ನು ಅವನು ತಗೊಳ್ತಾನೆ. ಎಲ್ಲ ಪಾಪಗಳನ್ನು ಕಳೀತಾನೆ. ಮುಂದಿನ ಹಾಡು ಹೋಗೋಣ. சென்று வணங்குமினோ சென்று வணங்குமினோ சேனுயர் வேங்கடத்தை தேனுயர் வேங்கடத்தை நின்று வினை கெடுக்கும் நீர்மையால் நின்று வினை கெடுக்கும் நீர்மையால் என்றும் கடிகமலனான் முகனும் என்றும் கடிகமலனான் முகனும் கண்மூன்றத்தானும் அடிக்கமலம் இட்டேத்தும் அங்கு சென்று வணங்குமினோ சேனுயர் வேங்கடத்தை நின்று வினை கெடுக்கும் நீர்மையால் என்றும் கடிகமலனான் முகனும் கண்மூன்றத்தானும் அடிக்கமலம் இட்டேத்தும் அங்கு.
சென்று வணங்குமினோ சேனுயர் வேங்கடத்தை நின்று வினை கெடுக்கும் நீர்மையால் என்றும் கடிக்கமலனான் முகனும் கண்மூன்ற தானும் ಅಡಿಕಮಲಂ ಇಟ್ಟೇತುಂ ಅಂಗ ತಿರುವೇಂಗಡಮುಡಿಯನ್ನು ಮತ್ತು ತಿರುಪತಿ ಬೆಟ್ಟವನ್ನ ಹೇಳ್ತಾರೆ. ಹೇಗೆ ಅಂದ್ರೆ ಶನ್ರಿವಣಂಗುಮಿನೋ ನಡಿಗೆ ಹೋಗಿ ನಾವು ಅಲ್ಲಿ ಸೇವಿಸೋಣ, ಅವನನ್ನ ನಮಸ್ಕಾರ ಮಾಡ್ಕೊಂಬರೋಣ ಅಂತ. ಎಲ್ಲಿಗೆ ಅಂತ ಹೇಳಿದ್ರೆ ಶೇಣು ಯರ್ವೇ ಗಡತ್ ಎತ್ತರದಲ್ಲಿದ್ದಾನಲ್ಲ, ಆ ಶಿಖರದ ಮೇಲೆ ಅಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನಲ್ಲ, ಆ ಭಗವಂತನನ್ನ ಹೋಗಿ ನಾವು ನಮಸ್ಕಾರ ಮಾಡೋಣ ಬನ್ನಿ ಅಂತಾರೆ. ಶನ್ನಿಯೋಂಗ ತಿರುವೇಂಗಡಮುಡೆಯ ಅಂತ ಪೆರಿಯಾಳ್ವಾರ್ ಅವರು ಹೀಗೇನೆ ಹೇಳ್ತಾರೆ. ಅಷ್ಟು ಎತ್ತರದಲ್ಲಿದ್ದಾನೆ ಅಂತ. ಅಲ್ಲಿ ಹೋಗಿ ನೀವು ಶನ್ನಿಯೋಂಗ ನಮ್ಮ ತಲೆಯನ್ನ ಅದ್ರ ನಮಸ್ಕಾರ ಮಾಡ್ಕೊಂಡು ಮೂರ್ ದಿನ ಇಟ್ಕೊಂಡು ಅಲ್ಲಿ ನಮಸ್ಕಾರ ಮಾಡ್ಬೇಕು ನಾವು. ನಿಂದ್ರೆ ವಿನಯ್ ಕೆಡಕುಂ ನೀರ್ಮಯ, ಅಲ್ಲಿ ಸ್ಥಿರವಾಸ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಇವಾಗ ಹೇಳಿದ್ನಲ್ಲ, ನಮ್ಮ ವಿನಯ್ ಮುಚ್ಚು ನಮ್ಮ ಎಲ್ಲಾ ಪಾಪಗಳನ್ನು ಕಳೀತಾನೆ ಅವನು. ನಿಂದ್ರೆ ವಿನಯ್ ಕೆಡಕುಂ ನೀರ್ಮಯ, ನೇರ್ಮಯಾಲ್ ಅಂತ ಹೇಳಿದ್ರೆ ಸಹಜವಾಗಿ ಅವನು ನಮ್ಮ ಪಾಪಗಳನ್ನು ಕಳೆಯಕ್ಕೆ ಏನು ಕಷ್ಟಪಡ್ಬೇಕಾಗಿಲ್ಲ. ಸುಮ್ಮನೆ ನಿವೇಕ್ಷಣದಲ್ಲಿ ಒಂದು ಈ ಕ್ಷಣ ಮಾಡಿದ್ರೆ ಸಾಕು, ತನ್ನಂತಾನೆ ಎಲ್ಲ ತೀಗಿ ನಿಲ್ತು ಶಾಹಂ ಶೆಪ್ಪೇಲೋರೆಂಬಾವಾಯ್ ಅಂತಾರಲ್ಲ, ಆ ತರ ಆ ಪಾಪಗಳೆಲ್ಲ ತನ್ನಂತಾನೆ ಹೊಟ್ಟೋಗುತ್ತಂತೆ. ಎಂಡ್ರುಂ ಕಡಿಕಮಲನಾನ್ ಮೋಹನುಂ ಕಣ್ಮೂಂಡ್ರತ್ತಾನು, ಇದನ್ನೇ ಮಾಡ್ತಾರಂತೆ. ಯಾರು ಅಂದ್ರೆ ಕಡಿಕಮಲತ್ತಾನು, ನಾಭಿಕಮಲದಲ್ಲಿ ವಾಸನೆಯಾಗಿದೆಯಂತೆ ಆ ಕಮಲ ಪುಷ್ಪ, ಅದ್ರ ಮೇಲೆ ಚಂದ್ರಮುಖ ಬ್ರಹ್ಮ ಇದಾರಲ್ಲ ಅವನು ಈಶ್ವರ. ಯಾರು? ಶಿವ. ಕಣ್ಮೂಂಡ್ರೆ ತಾನು ಮುಕ್ಕಣ್ಣ ಇದಾನಲ್ಲ, ಅವ್ರೇನಪ್ಪ ಮಾಡ್ತಾರೆ, ಅವರು ಅಷ್ಟೇನೆ ಅಡಿಕಮಲ ಮೆಟ್ಟಗೆ ತುಂಬಂಗ, ಅವರು ಅಲ್ಲಿಂದ ಬರ್ತಾರಂತೆ. ಅವರಿಬ್ರು ಮಾತಾಡ್ಕೊಂಡು ಬಾರೋ ಸತ್ತಿರಕ್ಕೆ ಹೋಗಿ ಬರ್ತೀನಿ ನಾನು, ಒಟ್ಟಿಗೆ ಹೋಗೋಣ ತಿರುಪತಿಗೆ ಹೋಗಿ ಇವನ ಅಡಿಕಮಲ ಪಾದ ಕಮಲಗಳನ್ನ ನಮಸ್ಕಾರ ಮಾಡೋಣ. ಯಾರು ಅಂತ ಹೇಳಿದ್ರೆ ತಿರುವೇಂಗಡಮುಡಿಯನ್. ಅವರು ಕೂಡ ಅಲ್ಲಿಂದ ಕೈಲಾಸ ಲೋಕದಿಂದ ಮತ್ತೆ ಸತ್ಯಲೋಕದಿಂದ ಬಂದು ಇಲ್ಲಿ ನಮಸ್ಕಾರ ಮಾಡ್ತಾನಂತೆ. ಏನಪ್ಪ ಅಂದ್ರೆ ಅಡಿಕಮಲಂ ಇಟ್ಟೆ ತುಂಬಂಗ, ಅದನ್ನ ಸ್ತೋತ್ರ ಮಾಡ್ತಾರೆ. ಅಡಿಕಮಲ, ಕಮಲದ ಪುಷ್ಪಗಳು, ಒಳ್ಳೆ ವಾಸನೆಯಾದ ಕಮಲದ ಪುಷ್ಪಗಳನ್ನ ಸಮರ್ಪಿಸಿ ನಮಸ್ಕಾರ ಮಾಡ್ತಾರೆ. ಅವರವರು ಯೋಗ್ಯತೆಗೆ ತಕ್ಕಾಗಿ ಮಾಡ್ತಾರೆ. ಅವರು ಲೋಕವನ್ನ ಬಿಟ್ಟು ಇಲ್ಲಿ ತಿರುವೇಂಗಡಮುಡಿಯನ್ನ ನಮಸ್ಕಾರ ಮಾಡ್ಬೇಕು ಅಂತಾನೆ ಬಂದು ನಮಸ್ಕಾರ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ನಾವು ಹಾಗೇನೆ ಮಾಡ್ಬೇಕು, ಆ ವಿಷಯವನ್ನ ಇಲ್ಲಿ ಹೇಳ್ತಾರೆ ಅವರು. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಬೆಟ್ಟಕ್ಕೆ ವಿನಯ್ ಕೆಡಕುಂ ಅಂತ ಹೇಳಿದ್ರಲ್ಲ, ಬೆಟ್ಟಕ್ಕೆ ಆ ಗುಣ ಇದೆ. ಒಬ್ಬನಿಗೆ ಬ್ರಹ್ಮದೋಷ ಹತ್ಯೆ ಬಂದ್ಬಿಟ್ಟು ಇದರಲ್ಲಿ ಎಂತ ಕಾಣುತ್ತೆ, ವಿಶ್ವಾಮಿತ್ರ ಚರಿತ್ರೆಯಲ್ಲಿ ಬರುತ್ತೆ. ಅವನು ತಿರುಪತಿ ಬ್ರಹ್ಮಹತ್ಯೆ ದೋಷ ಬಂದಾಗ ಹೋಗ್ತಾ ಹೋಗ್ತಾ ಬೆಟ್ಟದ ತಪ್ಪಲಿಗೆ ಬಂದಾಗ್ಲೇನೆ ಅವನಿಗೆ ಇದು ಹೇಳ್ತಾರಲ್ಲ ಅಲಿಪೆರಿ, ಅದನ್ನ ಮುಟ್ಟಿದ ತಕ್ಷಣ ಅವನು ಬ್ರಹ್ಮಹತ್ಯೆ ದೋಷ ಹೋಗ್ಬಿಡತ್ತೆ. ಅದೇನೆ ನಮ್ಮ ವಿನಯ್ ಕೆಡಕುಂ. ಯಾವ್ದು ಹಳೆಯ ಸಂಚಿತ ಪಾಪಗಳೆಲ್ಲ ಇದೆಯಲ್ಲ, ಅಕಸ್ಮಾತ್ ಇವಾಗ ಬೆಟ್ಟಕ್ಕೆ ಮೇಲೆ ಹೋಗಿ ಭಗವಂತನ ನಮಸ್ಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಳಗಡೆನೆ ಅಲ್ಲಿ ಅಲಿಪಿರಿನಲ್ಲಿ ಹೋಗಿ ಆ ಬೆಟ್ಟವನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಯಾವಾಗ್ಲೂ ಅಷ್ಟೇನೆ ಬೆಟ್ಟ ಹತ್ತೋರು ಮೊದಲು ಆ ಬೆಟ್ಟಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಅಲಿಪಿರಿ ಹತ್ರ ಒಂದು ಪಾದಕೆ ತರ ಫಸ್ಟ್ ಸ್ಟೆಪ್ ಅಲ್ಲಿ ಇಟ್ಟಿರ್ತಾರೆ, ಅದಕ್ಕೆ ನಮಸ್ಕಾರ ಮಾಡಿ ಅಲ್ಲೊಂದು ಪುಟಾಣಿ ದೇವಸ್ಥಾನ ಇದೆ, ಅಲ್ಲೊಂದು ಚಪ್ಪಲಿ ತರ ಕೊಡ್ತಾರೆ ಭಗವಂತನ ಪಾದಕೆ ತರ, ತಲೆ ಮೇಲೆ ಇಟ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಆಮೇಲೆ ಬೆಟ್ಟ ಹತ್ತೋದು. ಈ ತರ ನಾನು 2 ಸತಿ ಹತ್ತಿದ್ದೀನಿ ಬೆಟ್ಟ ಹತ್ಬೇಕಾರೆ. ಇವಾಗೇನೋ ಇನ್ನೊಂದು ರೂಟ್ ಇದೆ ಅಂತ ಹೇಳ್ತಾರೆ, ಆ ರೂಟಲ್ಲಿ ನಾನು ಹತ್ತಿಲ್ಲ. ಯಾಕಂದ್ರೆ ಆ ರೂಟು ಇನ್ನೊಂದು ದಾರಿ, ಅದು ಭಾಷ್ಯಕಾರರು ಮಂಡಿ ಇಟ್ಕೊಂಡು ನಡೆದಿದ್ದ ದಾರಿ ಅದು. ಅದರಲ್ಲಿ ಮೆಟ್ಲುಗಳು ಕಡಿಮೆ ಅಂತ ಹೇಳ್ತಾರೆ, ಇನ್ನೂ ಸ್ವಲ್ಪ ಕಡಿದಾಗಿದೆ ಅದು, ಆದ್ರೆ ನಂಬರ್ ಆಫ್ ಸ್ಟೆಪ್ಸ್ ಅದರಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅದನ್ನ ಬೆಟ್ಟಕ್ಕೆ ಆ ವಿನಯ್ ಕೆಡಕುಂ ಆ ಒಂದು ಗುಣ ಇದೆ ಅಂತ. ಕೆಲವ್ರಿಗೆ ಡಿಟರ್ಜೆಂಟ್ಗಳು, ಕೆಲವ್ರಿಗೆ ಇದೆಲ್ಲ ಇರುತ್ತಲ್ಲ, ನೋಡಿದ್ರೇನೆ ಎಲ್ಲ ಹೊರಟೋಗುತ್ತೆ. ಶಂತನು ಅಂತ ಇದ್ದ ಒಬ್ಬ ರಾಜ, ಅವ್ನಿಗೇನಂದ್ರೆ ಯಾರನ್ನ ಮುಟ್ಟಿದ್ರೆ ಅವ್ರ ಕಾಯಿಲೆ ಎಲ್ಲ ವಾಸಿ ಆಗುವಂತ ಒಂದು ಗುಣ. ಶಮ್ ಅಂದ್ರೆ ಪರಿಹಾರ ಆಗೋದು, ವಾಸಿ ಆಗೋದು ಅಂತ, ಶಾಂತವಾಗೋದು ಅಂತ. ತನು ಮೈಯಲ್ಲಿ ಏನ್ ಕಾಯಿಲೆ ಇದ್ರು ಅದೆಲ್ಲ ಹೋಗೋದು. ಹತ್ರ ಆ ಶಂತನಿಗೆ ಆ ಗುಣ ಇತ್ತು. ಟಚ್ ಸ್ಟೋನ್ ತರ, ಇವಾಗ ಒಂದು ಸ್ಪರ್ಶಮಣಿ ಇರುತ್ತಲ್ಲ, ಅದನ್ನ ಮುಟ್ಟಿದ್ರೇನೆ ಎಲ್ಲ ಕಾಯಿಲೆ ವಾಸಿ ಆಗೋದು. ಆತರ ಬೆಟ್ಟವನ್ನ ಮುಟ್ಟಿದ್ರೇನೆ ನಮ್ಮ ಪಾಪಗಳೆಲ್ಲ ಹೋಗುತ್ತೆ. ನೋಡಿ, ಎಷ್ಟು ನಮ್ಗೆ ಗೊತ್ತೇ ಇರಲ್ಲ, ಎಷ್ಟು ಕಷ್ಟಪಟ್ಟು ನಾವು ಬೆಟ್ಟ ಹತ್ಬೇಕಾದ್ರೆ ಸೀನರಿ ಅದು ಇದು ನೋಡಿ ಎಂಜಾಯ್ ಮಾಡ್ತೀವಿ ಹೊರತು ಈ ಬೆಟ್ಟಕ್ಕೆ ಆ ಗುಣ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಬಿಟ್ರೆ ಸಾಕು, ನಮ್ಮ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಅಂತ. ಮುಂದಿನ ಹಾಡು ಹೋಗೋಣ. 43ನೇ ವರ್ಷ.
ಮಂಗಲ್ ತೋಯ್ ಶನ್ನಿ ಮಂಗುಲ್ ತೋಯ್ ಶೆನ್ನೀ வடவேங்கடத்தானை வடவேங்கடத்தானை கங்குல் புகந்தார்கள் காப்பணிவாள் கங்குல் புகுந்தார்கள் காப்பணிவான் திங்கள் ஜடையேற வைத்தானும் திங்கள் சடையேற வைத்தானும் தாமரை மேலானும் தாமரை மேலானும் உடையேற தாம் குவித்து கொண்டு உடையேற தாங்குவித்து கொண்டு மங்குல் தோய் சென்னி மங்குல் தோய் சென்னி வடவேங்கடத்தானே கங்குல் புகந்தார்கள் காப்பணிவான் திங்கள் ஜடையேற வைத்தானும் தாமரை மேலானும் குடையேறத்தாம் குவித்து கொண்டு மங்குல் தோய் சென்னி வடவேங்கடத்தானை கங்குல் புகுந்தார்கள் காப்பு அணிவான் திங்கள் சடையேற வைத்தானும் தாமரை மேலானும் குடையேற தாம் குவித்து கொண்டு. ಇವ್ರು ಏನ್ ಮಾಡ್ತಾರೆ, ಇಲ್ಲಿ ಒಂದ್ ವಿಷಯ ನಮ್ಗೆ ತಿಳಿಸ್ಕೊಡ್ತಾರೆ. ಯಾರ್ಯಾರಿಗೆ ಯಾವ ತರ ಸಾಮರ್ಥ್ಯ ಇದೆಯೋ ಆ ತರ ಭಗವಂತನನ್ನ ಕೈಂಕರ್ಯ ಮಾಡ್ಬೋದು ಅಂತ. ಏನು ಮಾಡದೆ ಹೋದ್ರೂ ಪರವಾಗಿಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿ ನಾವು ಬರೀ ಒಂದು ಎಲೆ ಒಂದನ್ನ ಇಟ್ಟು ಒಂದು ಉದ್ದರಣಿ ನೀರು ಹಾಕಿದ್ರು ಸಾಕು, ಭಗವಂತ ತಗೊಳ್ತಾರೆ ಅದನ್ನ. ಆದ್ರೆ ಇಲ್ಲಿ ಹೇಳ್ತಾರೆ ಮಂಗಲ್ ತೋಯ್ ಶಂಡಿ, ಈ ಬೆಟ್ಟ ಇದೆಯಲ್ಲ ಹೋಗಿ ಆ ಮೋಡಗಳನ್ನ ಟಚ್ ಮಾಡ್ತಾ ಇತ್ತಂತೆ, ಅಷ್ಟೇ ಎತ್ತರಕ್ಕೆ ಇತ್ತು ಅಂತ. ವಡವೇಂಗಡ ತಾನೆ, ಇಲ್ಲಿ ಉತ್ತರ ದಿಕ್ಕಿಗೆ ಇರುವಂತದ್ದು. ಇವರು ಆಳ್ವಾರುಗಳೆಲ್ಲ ಹೆಚ್ಚು ಕಡಿಮೆ ಎಲ್ಲ ಶ್ರೀರಂಗದಲ್ಲಿ ಮತ್ತೆ ಈ ಕಡೆ ದಕ್ಷಿಣ ದಿಕ್ಕದಲ್ಲಿ ಇರುವಂತ ತಮಿಳ್ನಾಡಲ್ಲಿ ಇದ್ರಿಂದ ಆ ವಡವೇಂಗಡ ತಾನೆ ಯಾರು ಆಂಧ್ರದಲ್ಲಿದ್ದ ವೆಂಕಟನಾಥನ ಬೆಟ್ಟದ ಗಿರಿ ಮೇಲಿದ್ದು, ಅದಕ್ಕೆ ವಡವೆಂಗಡ ತಾನೆ ಅಂತ ಅವನನ್ನ ಹೇಳ್ತಾರೆ. ಅವ ಕಂಗುಲ್ ಪುವಂದಾರ್ ಹಳ್ಕಾ ಪಣಿವಾನ್ ಅಂತ ಹೇಳಿದಾಗ ಯಾರು ಶರಣಾಗತಿ ಮಾಡ್ಕೊಡ್ತಾರೋ, ಯಾರು ಸಂಧ್ಯಾ ಕಾಲದಲ್ಲಿ, ಕಂಗುಲ್ ಅಂತ ಹೇಳಿದ್ರೆ ರಾತ್ರಿ ಆಗ್ತಾ ಇದ್ದಂಗೆ ಅಂತ, ಅವ್ರು ಏನ್ ಮಾಡ್ತಾರೆ, ಈ ರಾತ್ರಿ ಆಗ್ತಂಗೆ ಸಂಧ್ಯಾಕಾಲ ಆಗ್ತಾ ಇದ್ದಂಗೆನೆ ಈ ತಿಂಗಳ್ ಜಡೆಯೇ ಏರವೈತಾನು ಅಂತ ಹೇಳಿದ್ರೆ ಅರ್ಧಚಂದ್ರಾಕಾರ ಚಂದ್ರ ಇದೆಯಲ್ಲ, ಪಿರೈ, ಆ ಪಿರೈನ ತಲೆನಲ್ಲಿ ಏರವೈತಾನು, ತಲೆಗೆ ಮುಡ್ಕೊಂಡಿದ್ದಾನಂತೆ ಯಾರು, ಶಿವ. ಅವನು ಮತ್ತೆ ಚತುರ್ಮುಖ ಬ್ರಹ್ಮ ಯಾವಾಗ ಬರ್ತಾರೆ ಅಂದ್ರೆ ಸಂಧ್ಯಾ ಕಾಲದಲ್ಲಿ ಪ್ರವೇಶ ಮಾಡ್ತಾನೆ. ಬೆಳಗ್ಗೆ ಹೊತ್ತಲ್ಲಿ ಬಂದ್ಬಿಟ್ರೆ ಇವ್ರು ಇಲ್ಲೆಲ್ಲ ಬಂದಿದಾರಲ್ಲ ಅಂತ ಅನ್ಕೊಂಡ್ಬಿಡ್ತಾರಂತೆ, ರಾತ್ರಿ ಹೊತ್ತಲ್ಲಿ ಬರ್ತಾರೆ ಅವರೆಲ್ಲಾನು, ಒಂದು ಜಾವದಲ್ಲಿ ಬರ್ತಾರೆ. ಇವರೆಲ್ಲಾನು ದೇವತೆಗಳೆಲ್ಲ ಏಕಾಂತ ಸೇವೆ ಆದ್ಮೇಲೆ ಅವ್ರ ಟೈಮಿಂಗು, ಅವ್ರಿಗೊಂದು ಟೈಮಿಂಗ್, ಅವ್ರ ಟೈಮ್ ಸ್ಲಾಟ್ ಇರುತ್ತೆ, ಆ ಟೈಮ್ ಬರ್ತಾರೆ ಅಂತ. ಎಷ್ಟೋ ದಿವಸ ಅಲ್ಲಿ ಅವೇ ಆ ತರ ಒಂದು ಅಹೋರಾತ್ರಿನಲ್ಲಿ ಜಾಗಟೆಗಳು ಬಡಿಯೋದು, ಗಂಟೆ ನಾದ, ಮತ್ತೆ ಒಳ್ಳೆ ಧೂಪ ದೀಪದ ವಾಸನೆಗಳು ಎಲ್ಲ ಇಡೀ ತಿರುಪತಿಯನ್ನ ಆವರಿಸ್ತಾ ಇತ್ತಂತೆ. ಯಾರು ಎದ್ದು ಹೋಗಿ ಅಲ್ಲಿ ನೋಡ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ದೇವತೆಗಳು ಬಂದು ಪೂಜೆ ಮಾಡ್ತಾ ಇದ್ರು ಅಂತ ಅರ್ಥ. ಆ ತರ ಸಂಧ್ಯಾ ಕಾಲದಲ್ಲಿ ಇವ್ರು ಬರ್ತಾರಂತೆ. ಯಾರು ಬರ್ತಾರೆ ಅಂದ್ರೆ ಈ ಮಂಗುಲ್ತು ಇದು ಶೆಡೆಯೇರವೈತಾನು, ಯಾರನ್ನ ತ್ರಿನೇತ್ರ ಈಶ್ವರನ್ನ, ಮುಕ್ಕಣ್ಣ ಮತ್ತೆ ತಾಮರೆ ಮೇಲಾನ ಚತುರ್ಮುಖ ಬ್ರಹ್ಮ, ಇವ್ರೇನ್ ಮಾಡ್ತಾರೆ ಅಂದ್ರೆ ಕುಡೆಯೇ ಕುವಿತುಕೊಂಡೆ ಒಳ್ಳೆ ಮುತ್ತು ರತ್ನಗಳನ್ನೆಲ್ಲ ಜೋಡಿಸಿ ಒಂದು ಛತ್ರಿ ಇರುತ್ತಲ್ಲ, ಅಲಂಕಾರದ ವಸ್ತು, ಕಾಣಿಕೆಯಾಗಿ ತಗೊಂಡ್ ಬರ್ತಾರಂತೆ. ಇದು ಅವ್ರವ್ರಿಗೆ ಸಾಮರ್ಥ್ಯ ಇರುವಂತದ್ದು. ಈ ಆ ಪೆರಿಯಾಳ್ವಾರ್ ಕೂಡ ಅವರು ಮಾಣಿಕಂಕ ತೊಟ್ಟಿಲ್ ಕಟ್ಟಿ ಅದು ಹಾಡ್ಬೇಕಾದ್ರೆ ಒಂದೊಂದು ದೇವತೆ ಒಂದೊಂದು ತಗೊಂಡ್ಬಂದು ಪ್ರೆಸೆಂಟೇಶನ್ ಕೊಟ್ಲು ಅಂತೆಲ್ಲ ಹೇಳ್ತಾರೆ. ಅದರ ಹಾಡು ತುಂಬಾ ಚೆನ್ನಾಗಿದೆ. 10 ಹಾಡಲ್ಲಿ ದೇವತೆಗಳು ಒಬ್ಬೊಬ್ರು ಬಂದು ಏನೇನ್ ಪ್ರೆಸೆಂಟೇಶನ್ ಕೊಟ್ರು ಅನ್ನೋದನ್ನ ಹೇಳ್ತಾರೆ. ಆತರ ಅವ್ರವ್ರಿಗೆ ಏನ್ ಸಾಮರ್ಥ್ಯ ಇದೆಯೋ ಅದನ್ನ ತಗೊಂಡ್ ಬರ್ತಾರೆ. ಇವ್ರು ಕೈಂಕರ್ಯ ಮಾಡ್ಬೇಕಾದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಒಂದು ಚೂರು ಕೊರೆಯಾಗ್ದಂಗೆ ಎಲ್ಲವನ್ನ ಸಂಪಾದಿಸ್ಕೊಂಡ್ ಬರ್ತಾರಂತೆ. ಏನಪ್ಪಾ ಅಂತಂದ್ರೆ ಮುತ್ತಿನ ಸತ್ತಿಗೆ, ಆ ಮುತ್ತೆಲ್ಲ ಜೋಡಿಸಿರ್ತಾರಲ್ಲ, ಆ ತರ ಒಂದು ಬೀಸಣಿಗೆ, ಛತ್ರಿ, ಇವೆಲ್ಲ ಷೋಡಶೋಪಚಾರ ಮಾಡಕ್ಕೆ ಭಗವಂತನಿಗೆ ಬೇಕಾಗತ್ತೆ. ಮೊದಲಾದವುಗಳನ್ನೆಲ್ಲ ಒಂಚೂರು ಕೊರೆ ಇಲ್ದಂಗೆ ಎಲ್ಲ ಸೇರಿಸ್ಕೊಂಡು ಇಕ್ಕಟ್ಟು ಮಾಡಿ ಭಗವಂತನನ್ನ ನಮಸ್ಕಾರಕ್ಕೆ ಮಾಡಕ್ಕೆ ಬರ್ತಾರಂತೆ. ಇಲ್ಲಿ ತೋರ್ಸೋದೇನಪ್ಪ ಅಂತ ಹೇಳಿದ್ರೆ ಭಗವಂತನನ್ನ ನೋಡಕ್ ಹೋಗ್ಬೇಕಾದಾಗ ಬರೀ ಕೈಲಿ ಹೋಗ್ಬಾರ್ದು ಅಂತ.
ಯಾವಾಗ್ಲೂ ಹಣ್ಣು ಹೂವು ಏನಾದ್ರು ತಗೊಂಡು ಹೋಗೋದು. ತಿರುವೆಂಗಡಮುಡಿ ಹಂಗೆ ಅದೇನು ಬೇಡ, ದುಡ್ಡು ಹುಂಡಿನಲ್ಲಿ ದುಡ್ಡು ಹಾಕ್ಬಿಟ್ರೆ ಆಯ್ತು. ಯಾಕಂದ್ರೆ ಅಲ್ಲಿ ತೆಂಗಿನಕಾಯಿ ಹೊಡೆಯೋಕ್ಕೂ ಆಗಲ್ಲ, ನೀವು ಊದ್ಗಡ್ಡಿಗಳು ತಗೊಂಡು ಹೋಗಲ್ಲ. ಪಾಪ ಎಲ್ಲೋ ಮೇಲ್ಗಡೆ ಅಲ್ಲೊಂದು ಜಾಗ ಮಾಡಿದ್ದಾರೆ, ಕಾಯಿ ಹೊಡ್ಕೊಂಡು ಹಂಗೆ ಈ ಗೋಪುರಕ್ಕೆ ತೋರಿಸ್ಕೊಂಡು ತಗೊಂಡು ಹೋಗ್ಬೇಕು. ಇಲ್ಲ ಈ ಅದೆಲ್ಲ ಈ ಹಣ್ಣು ಗಿಣ್ಣು ಎಲ್ಲ ಏನೂ ತಗೊಂಡು ಹೋಗಂಗಿಲ್ಲ. ಪಾಪ ಅವ್ನು ನಮಗೆ ಕೊಡ್ತಾನೆ ಅಷ್ಟೇ, ಲಾಡು ನೈವೇದ್ಯಗಳೆಲ್ಲ ಅವ್ನು ನಮಗೆ ಕೊಡ್ತಾನೆ ಹೊರತು ನಾವು ಅವ್ನಿಗೇನು ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಒಂದು ರೂಲ್ಸ್ ಮಾಡಿದ್ದಾರೆ, ಯಾಕಂದ್ರೆ ಅಷ್ಟು ಜನ ಬಂದು ತೆಂಗಿನಕಾಯಿ ಹೊಡಿತಾ ಇದ್ರೆ ಯಾರಿಗೂ ಸೇವೆನೇ ಆಗೋದಿಲ್ಲ. ತೆಂಗಿನಕಾಯಿ ಹೊಡಿಯೋಕ್ಕೆ ಅಷ್ಟು ಸಮಯ ಆಗ್ಬಿಡುತ್ತೆ. ಅದೆಲ್ಲ ಏನೂ ಇಲ್ಲ ತಿರುವೆಂಗಡಮುಡಿಯಲ್ಲಿ. ಇಲ್ಲಿ ಇದು ಮಾಡ್ಬೇಕಾದ್ರೆ ಇವರು ಎಲ್ಲ ಕೈಂಕರ್ಯಕ್ಕೆ ಅಂತ ಎಲ್ಲ ತಗೊಂಡ್ ಬರ್ತಾರೆ. ಅದನ್ನ ತಗೊಂಡ್ ಬರೋದನ್ನ ಹೇಳ್ತಾರೆ. ಅವ್ರವ್ರಿಗೆ ಯೋಗ್ಯತೆಗೆ ತಕ್ಕದಾಗಿ ನೇತಿಕೆಲ್ಲ ಪಾತ್ರ ಪ್ರತಿಗೆ ಇಷ್ಟ. ಅದನ್ನ ಹೇಗೆ ಸಂಪಾದಿಸ್ಕೊಳ್ತಾರೆ ಅಂದ್ರೆ, ಒಂದ್ರಲ್ಲೂ ಒಂದು ಕೊರೆನೂ ಇರಬಾರ್ದು, ಯಾವುದೋ ಒಂದು ಕೊರೆ ಇಲ್ದಂಗೆ ನಿಂತಕ್ಕೆ ಚೇಷ್ಟೆ ಕೊಂಡ್ರೆ. ಹಲೋ ನಮಸ್ಕಾರ ಶೋಲ್, ಕನ್ನಡ ಬರ್ತಾನೆ. ಹಲೋ ನಮಸ್ಕಾರ ಶೋಲ್ ಮನೆಗೆ ಕೇಳ್ತಾ ಇದ್ದ ಮೊನ್ನೆ, ಕೋವಿಡ್ ಆಯ್ಪಚ್ಚ ಇನ್ನೂ ಎಂತಕ್ಕೊಂದು ಆನ್ಲೈನ್ ಕ್ಲಾಸ್ ಅಂತ. we resumed normal classes, why you were not resuming ಅಂತ ಹೇಳ್ದೆ. ಇಲ್ಲಿರೋರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದಲ್ವಾ, ಯಾರು ಅಳ್ಳಾಡೋದಿಲ್ಲ ಅಂತ. ಹಾಗೆ ಹಾಗೆ ಒಂಚೂರು ಕಡಿಮೆ ಇಲ್ದಂಗೆ ಎಲ್ಲವನ್ನ ಸಂಪಾದಿಸ್ಕೊಂಡು ಬರ್ತಾರಂತ. ಅಂದ್ರೆ ಬರೀ ಕೈಯಲ್ಲಿ ಬರಬಾರ್ದು. ದೇವಸ್ಥಾನಕ್ಕೆ ಗರ್ಭಿಣಿಸ್ತ್ರೀಯನ್ನ, ಮಗು ನೋಡ್ಬೇಕಾದ್ರೆ, ಕಾಯಿಲೆಯವ್ರನ್ನ ನೋಡ್ಬೇಕಾದ್ರೆ, ದೊಡ್ಡವ್ರನ್ನ ನೋಡ್ಬೇಕಾದ್ರೆ, ಗುರುಗಳನ್ನ ಸೇವೆ ಮಾಡ್ಬೇಕಾದ್ರೆ ಒಂದು ಶಾಸ್ತ್ರ ಅದನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಇವರು ಅಷ್ಟೇ, ಯಾರು ಚತುರ್ಮುಖ ಬ್ರಹ್ಮ ಮತ್ತೆ ಈ ಪಿರಯೇರು ಜಡೆಯಾನು, ಪಿರಯೇರು ಇಲ್ಲ ಅದೇನ ಜಡೆಯೇರ ತಿಂಗಳ ಜಡೆಯೇರು ಆಯ್ತಾ ಅಂತ ಆ ಪದ ಉಪಯೋಗಿಸಿದ್ದಾರೆ. ಅವರು ಅದನ್ನು ತಗೊಂಡ್ ಬರ್ತಾರಂತ, ಅರ್ಪಿಸಕ್ಕೆ ತಗೊಂಡ್ ಬರ್ತಾರಂತ. ಇನ್ನೊಂದು ಏನಪ್ಪಾ ಅಂದ್ರೆ, ಅವ್ರಿಗೆ ಅವ್ರ ಯೋಗ್ಯತೆಗೆ ತಕ್ಕಾಗಿ ಅವರು ಸಮರ್ಪಿಸ್ಬೇಕು ಅಂತ ಹೇಳ್ಕೊಂಡು ಚೆನ್ನಾಗಿರೋ ವಸ್ತುವನ್ನೆಲ್ಲ ತಗೊಂಡ್ ಬರ್ತಾರೆ. ಮುಂದಿನ ಹಾಡು ಹೋಗೋಣ. கொண்டு குடங்கால் கொண்டு குடங்கால் மேல் வைத்த குழவியாய், மேல் வைத்த குழவியாய், தண்டம் அரக்கன் தலை தாளால், தண்ட அரக்கன் தலை தாளால், பண்டு எண்ணி பூங்குமரன் நிற்கும், பண்டு எண்ணிப்போம் குமரன் நிற்கும், பொழில் வேங்கடமலைக்கே, பொழில் வேங்கடமலைக்கே, ஓம் குமரர் உள்ளீர் புரிந்து, ஓம் குமரர் உள்ளீர் புரிந்து, கொண்டு குடங்கால் மேல் வைத்த குழவியாய், தண்டமரக்கன் தலை தாளால், பண்டெண்ணிப்போம் குமரன் நிற்கும், பொழில் வேங்கடமலைக்கே, ஓம் குமரர் உள்ளீர் புரிந்து. கொண்டு குடங்கால் மேல் வைத்த குழவியாய், தண்டவரக்கன் தலை தாளால், பண்டெண்ணி போம் குமரன் நிற்கும், பொழில் வேங்கடமலைக்கே, ஓம் குமரர் உள்ளீர் புரிந்து. Ma'am, Shamikano, I have to leave after 5. The part where I'll leave, ma'am. Okay. I have an appointment. Right. Sorry. No, not at all. It's okay. But they could, you could tell this because there are, it's a very interesting portion. ಯಾಕೆ ಇಂಟ್ರೆಸ್ಟಿಂಗ್ portion ಅಂತ ಹೇಳಿದ್ರೆ, ಇದರಲ್ಲಿ ಆಗ್ಲೇ ಹಿಂದೆ 2 ಆಳ್ವಾರ್ ಇದನ್ನ ಹಾಡಿದ್ದಾರೆ ಇದೇ ತರ. ಹೇಗೆ ಅಂದ್ರೆ, ಚತುರ್ಮುಖ ಬ್ರಹ್ಮ ವರ ಕೊಡ್ಬೇಕಾದ್ರೆ ರಾವಣನಿಗೆ, ಅಯ್ಯೋ ಇವ್ನು ಕೊಟ್ಬಿಡ್ತಾನಲ್ಲ ವರ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಮಗು ತರ ಕೊಂಡು ಕುಡಂಗಾಲ್ ಮಡಿನಲ್ಲಿ ಬಂದ್ಬಿಟ್ಟು ಮೇಲ್ವೈತ ಕುಳವಿಯ ಮಡಿಯಲ್ಲಿ ಒಂದು ಸಣ್ಣ ಮಗು ತರ ಮಲ್ಕೋತಾನಂತೆ. ಮಲ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ತನ್ನ ಕಾಲಲ್ಲಿರೋ ಬೆರಳುಗಳನ್ನ 1 2 3 4 5 6 ಅಂತ 10 ಎಣಿಸ್ತಾನಂತೆ. ಕಾಲಲ್ಲಿರೋ ವಾಮಪಾದಗಳಲ್ಲಿರೋ ಬೆರಳಲ್ಲಿ ರಾವಣನ ತಲೆಯನ್ನ ಎಣಿಸ್ತಾನೆ. ಆದ್ರೆ ಎಷ್ಟೇ ಸೃಷ್ಟಿ ಎಲ್ಲ ಮಾಡಿದ್ರೆ ಕೂಡ ಅಷ್ಟು ಬುದ್ಧಿವಂತನಾಗಿರ್ಲಿಲ್ಲ ಚತುರ್ಮುಖ ಬ್ರಹ್ಮನಿಗೆ. ಅರ್ಥ ಆಗ್ಲಿಲ್ಲ. ಅವ್ನು ಕೇಳಿದೆಲ್ಲ ಕೊಟ್ಕೊಂಡು ಹೋಗ್ತಾ ಇದ್ದ ವರಗಳನ್ನ. ದಂಡರೆಕ್ಕಂತಲೈ ತಾಳಾಲ್, ಇದನ್ನ ಇವಾಗ ಇನ್ನೊಂದು ಪರವಾಗಿಲ್ಲ ಕೊಡು,
ಇವನಿಗೆ 10 ತಲೆ ಇದೆ, ಇದನ್ನೆಲ್ಲ ನಾನು ನಿರಸನ ಮಾಡ್ತೀನಿ ಅಂತ 10 ತಲೆ ಎಣಿಸ್ತಾನೆ. ಇವನಿಗೆ ಗೊತ್ತಾಗೋದಿಲ್ಲ, ಯಾರಿಗೆ? ಬ್ರಹ್ಮನಿಗೆ ಗೊತ್ತಾಗೋದಿಲ್ಲ. ಪಂಡೆಣ್ಣೆಪ್ಪೂ ಕುಮರನ್ ನಿರ್ಕುಂ, ಆ ತರ ಎಣಿಸಿದವನು ಅವನೇನೆ ಇಲ್ಲಿ ತಿರುವೇಂಗಡಮುಡಿಯನಾಗಿ ನಿಂತಿದ್ದಾನೆ ಸ್ಥಿರವಾಸವಾಗಿ. ಒಳಿಲ್ ವೆಂಗಡ ಮಲೈಕ್ಕೆ, ಒಳಿಲ್ ಅಂದ್ರೆ ತುಂಬಾ ಶೋಲೆಗಳು, ಗಿಡಗಳೆಲ್ಲ ತುಂಬಿರುವಂತ ಕಾಡು, ದಟ್ಟವಾದ ಕಾಡಿರುವಂತ ವೆಂಗಡ ಮಲೈಕ್ಕೆ ಹೋಗಿ ಅಂತ ಹೇಳ್ತಾರೆ. ಯಾರನ್ನ? ಕುಮರಳ್ಳಿ ಪುರಿಂದ್, ಯುವಕರೇ, ಚಿಕ್ಕ ವಯಸ್ಸೇ, ಚಿಕ್ಕವರಾಗಿರುವಾಗ್ಲೇ ಹೋಗಿ. ಯಾರನ್ನ ನೋಡಕ್ಕೆ? ಯುವಕರಾಗಿರುವಂತ ಭಗವಂತನನ್ನ ಯುವಕರಾಗಿರುವಾಗ್ಲೇ ಹೋಗಿ. ವಯಸ್ಸಾದ್ಮೇಲೆ ಕೈಯಲ್ಲಿ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಅವಾಗ ಸಾಕಪ್ಪ ಸಂಸಾರ, ದೇವರೇ ಕಾಪಾಡಪ್ಪ ಅಂತ ಅವಾಗ ದೇವ್ರ ನಾಮ ಹೇಳ್ಬೇಡಿ. ಚೆನ್ನಾಗಿ ಗಟ್ಟಿಯಾಗಿರೋವಾಗ್ಲೇ ಹೋಗಿ ಸೇವೆ ಮಾಡಿ, ಭಗವಂತನ ನಾಮ ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಇದೇ ತರ ನಾನು ಹೇಳಿದ್ನಲ್ಲ, ಹಿಂದೆ ಕೂಡ ಇನ್ನಿಬ್ರು ಆಳ್ವಾರು ಹಾಡಿದ್ರು ಅಂತ ಹೇಳಿದಾಗ ಇಲ್ಲಿ ಮೊದಲ ಆಳ್ವಾರು ಕೂಡ ಅದೇ ತರ ಅವ್ರು 45ನೇ ಪಾಶುರದಲ್ಲಿ ಹೇಳ್ತಾರೆ. ಮಾಧವತ್ತೋ ತಾಳ್ಪಡಿಂದ ವಲ್ಲರ ಕರ್ಮೀಳ್ ಮುಡಿಯೇ ಪಾದವತ್ತಾಲೆಂಡಿನಾರ್ ಪಣ್ಬು, ಅಲ್ಲೂ ಅಷ್ಟೇ ಮೊದಲ ಆಳ್ವಾರು ಇದೇ ತರ ಹಾಡ್ತಾರೆ. ಮತ್ತೆ 3ರಾಮ್ ತಿರುವಂತದಲ್ಲಿ ಕೂಡ 77ನೇ ಪಾಶುರದಲ್ಲಿ ಹೇಳ್ತಾರೆ. வாழ்ந்த குழவியாய் வல்லர கண்ணேந்த முடிப்போது ಮೂன்றೇ ಎಣ್ಣಿನಾನ್, ಆ ತಲೆನ 3+7 ಅಂತ ಎಣಿಸಿದಂತೆ. ಅದನ್ನ ಈ 2 ಆಳ್ವಾರ್ ಹಾಡಿದರೆ ಅದನ್ನ ಇಲ್ಲಿ ಹೇಳಿ ತೋರಿಸ್ತಾರೆ. ಇದರಲ್ಲಿ ನಮ್ಗೆ ಗುರುತಿಸ್ಕೊಳ್ಬಹುದು, ನಾವು ವ್ಯಾಖ್ಯಾತಕಾರರು ನಮಗೆ ತೋರಿಸ್ಕೊಡ್ತಾರೆ ಎಷ್ಟು ಚೆನ್ನಾಗಿ. ಈ ನಂತರ ಬಂದವರೇ ತಿರುಮೇಶ ಆಳ್ವಾರು ಅಂತ ಇಟ್ಕೊಂಡ್ರೆ ಕೂಡ ತಿರುಮೇಶ ಆಳ್ವಾರು, ಯಾಕೆ ಮೊದಲ ಆಳ್ವಾರುಗಳೆಲ್ಲ ಪಾಠಕ್ಕೂ ಕುರಿಯ ಪಳೆಯವರವರು, ಅವರೇನೆ ಫಸ್ಟ್ ಬಂದಿದ್ದು. ನಂತರ ಬಂದ ತಿರುಮೇಶ ಆಳ್ವಾರು ಈ ಹಾಡನ್ನ ಓದ್ಕೊಂಡಿದ್ರೆ ಚೆನ್ನಾಗಿದೆ ಈ ವಸ್ತು ಅಂತ ತನ್ನ ಹಾಡನ್ನು ಸೇರಿಸ್ಕೊಂಡಿರ್ಬೋದು. ಅದ್ರಲ್ಲಿ ಏನ್ ತಪ್ಪಿಲ್ಲ. ನಾನು ಹೇಳಿದ್ರೆ ತತ್ವದ ವಿಚಾರ ಹೇಳ್ಬೇಕಾದ್ರೆ ಪುನರುಕ್ತಿ ದೋಷ ಅಂತ ಏನು ಬರೋದಿಲ್ಲ. ಮುಂದಿನ ಹಾಡ್ಕೋಬೇಡ. ಪವಿತ್ರ, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸಬಿತಾ. புரிந்து மலரிட்டு ನಮಸ್ಕಾರ ಮಾಮಿ. புண்டரீகபாதம் பரிந்து படுகாடு நிற்ப தெரிந்தெங்கும் தானோங்கி நிற்கின்றான். தெரிந்து எங்கும் தானோங்கி நிற்கின்றான். தன்னருவி வேங்கடமே, தன்னருவி வேங்கடமே, வானோர்க்கும் மண்ணோர்க்கும் வைப்பு, வானோர்க்கும் மண்ணோர்க்கும் வைப்பு. புரிந்து மலரிட்டு புண்டரீக பாதம் பரிந்து படுகாடு நிற்ப தெரிந்தெங்கும் தானோங்கி நிற்கின்றான். தன்னருவி வேங்கடமே, வானோர்க்கும் மண்ணோர்க்கும் வைப்பு. புரிந்து மலரிட்டு புண்டரீக பாதம் பரிந்து படுகாடு நிற்ப தெரிந்து எங்கும் தானோங்கி நிற்கின்றான். தன்னருவி வேங்கடமே, வானோர்க்கும் மண்ணோர்க்கும் வைப்பு. ತಿರುವೆಂಗಡಂ ಇದನ್ನಲ್ಲ, ತಿರುವೆಂಗಡಮುಡಿಯಾನ್ ಅವನು ವಾನೋರ್ಕು ಮಣ್ಣೋರ್ಕು, ಎಲ್ಲಿಂದ್ರೆ ಅಂತರಿಕ್ಷದಲ್ಲಿರೋ ಎಲ್ಲ ದೇವತೆಗಳಿಗೆ ಕೂಡ, ಊರ್ಧ್ವಲೋಕದಲ್ಲಿರೋ ಎಲ್ಲ ದೇವತೆಗಳಿಗೆ ಕೂಡ, ಮತ್ತೆ ಮರ್ತ್ಯಲೋಕದಲ್ಲಿರೋ ಮನುಷ್ಯರಿಗೆ ಕೂಡ, ಅವ್ರಿಗಿಬ್ರಿಗೂ ವೈಪ್ ಅಂತ ಹೇಳಿದ್ರೆ ನಿಧಿ. ಅವನು ವೈಪ ಮಾನಿಧಿ ಅಂತ ಹೇಳ್ತಾರೆ. ಒಂದು ದೊಡ್ಡ ನಿಧಿ ತರ, ಟ್ರೆಷರ್ ನಾವು ಕಾಪಾಡ್ಕೊಂಡಿರ್ತೀವಲ್ಲ ಆಪದ್ದನ ತರ ಅವನು. ಯಾರಿಗೆ ಅಂತ ಹೇಳಿದ್ರೆ ಮಣ್ಣೋರ್ಕು ಬಿಣ್ಣೋರ್ಕು, ನಮಗೂನು ಅವನೇ, ಅಲ್ಲಿ ಆಕಾಶದಲ್ಲಿ ಅಂತರಿಕ್ಷದಲ್ಲಿರುವಂತ ದೇವತೆಗಳಿಗೂ ಕೂಡ ಅವನೇನೆ ನಿಧಿ ಅಂತ. ಏನ್ ಮಾಡ್ತಾ ಇದ್ದಾನೆ ಇವನು ಅಂದ್ರೆ, ಪುರಿಂದು ಮಲರಿಟ್ಟು ಪುಂಡರೀಕ ಪಾದಂ, ತಿಳ್ಕೊಂಡು ಅವನ ಶಕ್ತಿ ಸಾಮರ್ಥ್ಯವನ್ನ ಅರಿತುಕೊಂಡು, ಅವನ ಭಗಗಳನ್ನ ಅರಿತುಕೊಂಡು, ಅವನು ದೊಡ್ಡವನು ಅಂತ ತಿಳಿದು
ಅವನ ಪಾದಗಳಿಗೆ ಪುಂಡರೀಕ ಪಾದ, ಕಮಲತರ ಎತ್ತರ ಪಾದ. ಅದಕ್ಕೆ ಪರಿಂದ ಪಡಕಾಡ ನಿಪ್ಪ, ಹೇಗೆ ಅಂದ್ರೆ ಬಿದ್ದಿರ್ತಾರಂತೆ ಎಲ್ಲಾರು ಕಡ್ದು ಹಾಕ್ಬಿಟ್ರೆ ಒಂದ್ ಮರ ಅಲ್ಲೇ ಬಿದ್ದಿರತ್ತಲ್ಲ, ಎದ್ದೇಳದೇ ಇಲ್ವಲ್ಲ, ಆ ತರ ತಿರುವೆಂಕಟ ಒಡೆಯನ್ ಮಾತ್ರ ನಿಂತ್ಕೊಂಡಿದ್ದಾನೆ ಅಲ್ಲಿ. ಬಾಕಿಯವರೆಲ್ಲ ದಂಡಂ ಸಮರ್ಪಿಸ್ತಾ ಕಡ್ದು ಹಾಕಿದ ಮರದ ತರ ಬಿದ್ದಿದಿರಂತೆ. ಪಡುಕಾಡು ನಿಪ್ಪ, ಒಂದ್ ಕಡ್ದು ಬಿಟ್ರೆ ಮರ ಎಲ್ಲಿ ಕಟ್ಟಿಗೆ ಅಲ್ಲೇ ಹೆಂಗಿದ್ರೆ ಹಂಗೆ ಬಿದ್ದಿರತ್ತಲ್ಲ, ಹಾಗೆ ಬಿದ್ದಿರ್ತಾರಂತೆ ಅವನ ಪಾದದಲ್ಲಿ. ಎಲ್ಲಾರು ಹೇಳ್ಕೊಂಡ್ ಬರ್ಬೇಕು ನಾವು ಅಷ್ಟೇನೆ. ಅದಕ್ಕೆ ಅಲ್ಲಿ ಜರಗಂಡಿ ಅಂತ ಹೇಳಿದ್ರು. ಅವನನ್ನ ನೋಡ್ದ ನಿಂತು ಬಿಟ್ರೆ ಅಲ್ಲೇ ನಿಂತು ಬಿಡ್ತೀವಿ, ಬೇರೆಯವ್ರಿಗೆ ನೋಡಕ್ಕೆ ಬಿಡೋದಿಲ್ಲ, ಅವಕಾಶ ಕೊಡೋದು. ತಾನೋಗಿ ನಿற்கின்றார், ಎಲ್ಲರಿಗೂ ಕಾಣಿಸ್ಬೇಕು ಅಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ. ಯಾಕೆ ಅಷ್ಟು ಎತ್ತರವಾದ ಪ್ರದೇಶದಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ ಅಂದ್ರೆ, ಯಾವ ಜೀವಿಯೂ ನನ್ನ ಕಣ್ಣ ಮರೆ ಆಗ್ಬಾರ್ದು ಅಂತ, ನನ್ನ ಕಣ್ಣ ನೋಟವನ್ನ, ನಮ್ಮ ಸಿಂಹಾವಲೋಕನವನ್ನ ತಪ್ಪಿಸ್ಕೊಳ್ಬಾರ್ದು. ಸಿಂಹಗಳೆಲ್ಲ ಹಾಗೆ ಕಾಡಲ್ಲಿ ಸ್ವಲ್ಪ ಒಂದು ಎತ್ತರವಾದ ಬಂಡೆಯಲ್ಲಿ ಹೋಗಿ ಹಾಗೆ ವೀಕ್ಷಣೆ ಮಾಡೋದು, ಬೇಟೆ ಆಡ್ಬೇಕಾದ್ರೆ ಸಿಂಹಾವಲೋಕನ ಅಂತ ಹೇಳ್ತಾರೆ ಅದಕ್ಕೆ. ಆತರ ಭಗವಂತ ಈ ಮೇಲ್ಗಡೆ ಎತ್ತರವಾದ ಪ್ರದೇಶದಲ್ಲಿ, ಬೆಟ್ಟದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಾನೆ. ಅಲ್ಲಿಂದ ತನ್ನ ದೃಷ್ಟಿಯನ್ನ ಯಾರು ತಪ್ಪಿಸ್ಕೊಳ್ಬಾರ್ದು ಅಂತ ಎತ್ತರಕ್ಕೆ ನಿಂತ್ಕೊಂಡಿದ್ದಾನೆ. ಅಲ್ಲಿ ಬಾಕಿಯವರೆಲ್ಲ ಕಡ್ದು ಹಾಕಿದ ಮರದ ತರ ಅವನ ಕಾಲಲ್ಲಿ ಬಿದ್ದಿದ್ರೆ ಅಲ್ಲೇ ಬಿದ್ದಿರ್ತಾರಂತೆ, ಹೇಳೋದು ಇಲ್ಲ, ಇದು ಮಾಡೋದು ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ ತುಂಬಾ ಚೆನ್ನಾಗಿ. ನಿತ್ಯ ಸೂರಿಗಳು ಕೂಡ ಮನುಷ್ಯರಿಗೆ ಕೂಡ ಬೇಕಾದವನು ಅವನು. ಮುಂದಿನ ಹಾಡ್ಬೋಣ. வைப்பன்மணி விளக்க மாமதியை மாலுக்கு என்று எப்பொழுதும் கை நீட்டும் யானை. எப்பாடும் வேடு வளைக்கை குறவர், சில்லெடுக்கும் வேங்கடமே, நாடு வளைத்து ஆடுதுமே நின்று, வைப்பன்மணி விளக்கா மாமதியை மாலுக்கு என்றும் எப்பொழுதும் கை நீட்டும் யானை. எப்பாடும் வேடு வளைக்கை குறவர், வில்லெடுக்கும் வேங்கடமே, நாடு வளைத்து ஆடுதுமே நன்று. கைப்பன்மணி விளக்க மாமதியை மாலுக்கு என்று எப்பொழுதும் கை நீட்டும் யானை. எப்பாடும் வேடு வளைத்த குறவர், வில்லெடுக்கும் வேங்கடமே, நாடு வளைத்து ஆடுದು ಮೇಲ್ நன்று. ಇವಾಗೆಲ್ಲ ಒಂದು ವಾಟ್ಸಪ್ ಅಲ್ಲಿ ಫೋಟೋಗ್ರಾಫಿಕ್ ಟ್ರಿಕ್ ತರ ತೋರಿಸ್ತಾರಲ್ಲ, ಕೈ ಹಿಂಗಂದ್ರೆ ಅದಕ್ಕೆ ಚಂದ್ರ ಕರೆಕ್ಟ್ ಆಗಿ ಅವ್ರ ಕೈಗೆ ಬರೋತರ, ಅಥವಾ ತಾಜ್ ಮಹಲ್ ಕೈಗೆ ಬರೋತರ. ಆ ತರ ಈ ಆನೆ ಇಲ್ಲಿತ್ತಲ್ಲ, ಮಂಗುಲ್ತೋಯ್ ಅಂತ ಹೇಳಿದ್ರಲ್ಲ, ಈ ಬೆಟ್ಟಗಳೆಲ್ಲ ಮಂಗುಲ್ತೋಯ್ ಬೆಟ್ಟಗಳೆಲ್ಲ ಅಲ್ಲಿ ಮೇಲ್ಗಡೆ ಮೋಡವನ್ನ ಮುಟ್ತಾ ಇತ್ತು ಅಂತ. ಅದೇ ತರ ಚಂದ್ರಮ ಬೆಟ್ಟದ ಮೇಲೆ ಕೂತಿದ್ದಾನೇನೋ ಅಂತ ಅನಿಸ್ತಿದ್ದಂತೆ. ಅದನ್ನ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಬೆಟ್ಟದ ಮೇಲೆ ಇಡ್ತೀನಿ ಅಂತ ಮಾಡ್ತಾ ಇತ್ತಂತೆ. ಈ ಆನೆ ಸೊಂಡ್ಲನ್ನ ಎತ್ತಿ ಆ ಚಂದ್ರವನ್ನ ತಗೊಂಡೋಗಿ ಮೇಲೆ ಇಡ್ತೀನಿ ಅಂತ ಮಾಡ್ತಾ ಇತ್ತಂತೆ. ಆತರ ಮಾಡ್ಬೇಕಾದ್ರೆ ಎಪ್ಪಾಡು ಬೇಡು ಒಳಕೈ ಕುರವರ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವನು ಸಲೀಸಾಗ್ಬಿಡ್ತಾರೆ ಎಲ್ಲರೂ ಅಲ್ಲಿ ನೋಡ್ಬಿಡ್ತಾರೆ. ಹಾಗೆ ಅವರು ಈ ಪದ್ಯದಲ್ಲಿ ಒಂದು ತುಂಬಾ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತ ಎಲ್ಲರನ್ನೂ ಕಾಪಾಡ್ತಾನೆ. ಎಲ್ಲರನ್ನೂ ಕಾಪಾಡುವನು. ಈ ಆನೆ ಅಲ್ಲಿ ಸದಾ ಅದನ್ನ ಹೋಗಿ ಚಂದ್ರಮನನ್ನ ಮೇಲಿಡ್ಬೇಕು ಅಂತ ಸೊಂಡ್ಲ ಹಿಂಗ್ ಮಾಡ್ತಾ ಇದ್ದಾಗ, ಆನೆನ ಬೇಟೆ ಆಡಕ್ಕೆ ಅಂತ ಬೇರೆ ಬೇರೆ ಅಕ್ಕಪಕ್ಕದ ಹೊರಗಡವರು ಯಾರು, ಈ ಕುರವರನ್ನವರು ಈ ಮಲೆ ಮೇಲೆ ವೆಂಕಟಾದ್ರಿ ಮೇಲಿರೋರೆಲ್ಲ ಅವ್ರು ಕುರವರು ಜಾತಿಯಾಗಿ ಟ್ರೈಬಲ್ಸ್ ಇರೋರು, ಅವರು ವೆಂಕಟಾದ್ರಿ ಮೇಲೆ ಇರೋರು.
ಆದ್ರೆ ಹೊರಗಡೆಯಿಂದ ಬರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ, ಅಯ್ಯೋ ಈ ಆನೆ ದಂತ ಚೆನ್ನಾಗಿದೆ, ಈ ಆನೆನ ಕೊಂದ್ಬಿಡೋಣ ಅಂತ ಆನೆನ ಕೊಲ್ಲಕ್ ಹೋಗ್ತಾ ಇರ್ತಾರಂತೆ. ಆದ್ರೆ ಈ ಕುರುವರಿದಾರಲ್ಲ ಅವ್ರನ್ನ ಯಾರನ್ನು ಆನೆಗೆ ಏನು ತೊಂದರೆ ಮಾಡದೇ ಇರೋ ತರ ಅವ್ರು ನೋಡ್ಕೋತಾರಂತೆ. ಇವಾಗ ಇದ್ರಲ್ಲಿ ಏನರ್ಥ ಅಂದ್ರೆ, ಈ ವೆಂಕಟಾದ್ರಿ ಇದಾನಲ್ಲ, ಇವನು ಮನುಷ್ಯನನ್ನು ರಕ್ಷಿಸ್ತಾನೆ, ಬಾಯಿಲ್ದೇ ಇರೋ ಒಂದು ಪ್ರಾಣಿಯನ್ನು ರಕ್ಷಿಸ್ತಾನೆ ಅಂತ ಅರ್ಥ. ಕೇಳಿದ್ರು ಕೇಳದೆ ಹೋದ್ರು ರಕ್ಷಣೆ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಕುರುಬರ ಮೂಲಕ ಮಾಡಿಸ್ತಾನೆ. ಆ ಮಣಿ ಬಿಳಕು ಒಂದು ನಂದಾದೀಪ ತರ ಇರ್ಲಿ ಭಗವಂತನಿಗೆ ಇಡ್ತೀನಿ ಅಂತ ಚಂದ್ರನ್ನ ತಗೊಳಕ್ಕೋಸ್ಕರ ಹಾಗೆ ಸೊಂಪ್ಲಿಗೆ ಮಾಡ್ತಾ ಇದ್ದಾಗ ಅಕ್ಕಪಕ್ಕದವರು ಬೇರೆ ಬೇಡರು ಬಂದು ಈ ಆನೆಯನ್ನೇ ಕೊಂದು ತಗೊಂಡೋದ್ರೆ ದಂತ ಚೆನ್ನಾಗಿರತ್ತೆ ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ದಾರಂತೆ. ಆದ್ರೆ ಅಲ್ಲಿ ಲೋಕಲ್ ಕುರುಬರು ಇರ್ತಾರಲ್ಲ, ಲೋಕಲ್ ಬೇಡ್ರು ಏನ್ ಮಾಡ್ತಾರೆ, ಅವರನ್ನೆಲ್ಲ ಓಡಿಸ್ಬಿಟ್ಟು ಈ ಆನೆನ ಕಾಪಾಡ್ತಾರೆ ಅಂತ. ಯಾಕಂದ್ರೆ ಅಲ್ಲಿರುವಂತ ಟ್ರೈಬಲ್ಸ್ಗೆ ಅಲ್ಲಿ ಆನೆ ದಂತ ಅದನ್ನೆಲ್ಲ ಅವರು ಅದನ್ನ ಕೊಂದು ಅದನ್ನ ಮಾರ್ಬೇಕು ಅಂತ ಏನಿಲ್ಲ ಅವ್ರಿಗೆ. ಅವ್ರ ಜೀವನ ನಡೆಸ್ತಾರೆ ಅಷ್ಟೇನೆ. ಯಾವುದೋ ಕಾಳು ಕಡ್ಡಿ ಹೆಕ್ಕೊಂಡು ತಿನ್ಕೊಂಡು ಖುಷಿಯಾಗಿರ್ತಾರೆ. ಅಲ್ಲಿರೋ ಪ್ರಾಣಿಗಳನ್ನ ಕೂಡ ಅವ್ರು ರಕ್ಷಣೆ ಮಾಡ್ತಾರೆ ಅಂತ. ಈ ತರ ಭಗವಂತ ತನ್ನ ಬೆಟ್ಟದ ಮೇಲಿರೋರ್ನ, ಮನುಷ್ಯನನ್ನು ಸರಿ ಪ್ರಾಣಿಗಳನ್ನು ಸರಿ ರಕ್ಷಣೆ ಮಾಡ್ತಾನೆ ಅಂತ ಈ ಹಾಡಲ್ಲಿ ನಾವು ಅರ್ಥ ಪಡ್ಕೊಳ್ಬೇಕು. ಮುಂದಿನ ಹಾಡು நல்மணிவண்ணனோ நல்மணிவண்ணனோ ஆழியும் கோளரியும் ஆழியும் கோளரியும் பொன்மணியும் முத்தமும் பூமரமும் பொன்மணியும் முத்தமும் பூமரமும் பல்மணி நீர் ஓடு பொருது உரளும் பல்மணி நீரோடு பொருதும் உருளும் வேடும் உடை வேங்கடம் கானமும் கானமும் ஓடு பொருதும். ஒரு நிமிஷம். பல்மணி நீரோடு பொருதுரளும் கானமும் வானரமும். பல்மணி நீரோடு பொருது பொருளும் கானமும் வானரமும். ಕಾನನಮುಂ ಅಂದ್ರು ಅದೇ ಮೀನಿಂಗ್ಗೆ, ಕಾನಮುಂ ಅಂದ್ರು ಅದೇ ಮೀನಿಂಗು. ಅದು ಪ್ರಾಸ ಕರೆಕ್ಟ್ ಆಗಿ ಆ ಥರ ಜೋಡಿಸ್ಕೊಂಡು. வேடும் உடை வேங்கடம் வேடும் உடை வேங்கடம் நல்மணி வண்ணனோ ಆಳಿயும் ಆಳಿயும் ಆಳಿ ಅಂತಂದ್ರೆ ವ್ಯಾಳಿ ಅಂತ ಒಂದು, ಅದು ವೃಷಭದ ತರ ಒಂದು ಇದು ಪ್ರಾಣಿ, ಅದು ಅದಕ್ಕೆ ಹೇಳ್ತಾರೆ. ಆಳಿயும் ಕೋಳರಿயும், ಕೋಳರಿ ಅಂದ್ರೆ ಸಿಂಹಗಳು. பொன்மணியும் முத்தமும் பூமரமும் பல்மணி நீர் ஓடு பொருது உருளும் கானமும் வானரமும் வேடும் உடை வேங்கடம். நல்மணி வண்ணனோ ஆழியும் கோளரியும் பொன்மணியும் முத்தமும் பூமரமும் பல்மணி நீரோடு பொருது உருளும் கானமும் வானரமும் வேடும் உடை வேங்கடம். ನಲ್ಮಣಿ ವಣ್ಣನೋ ಅವ್ರ ಊರು. ನಲ್ಮಣಿ ಅಂತ ಹೇಳಿದ್ರೆ ನೀಲ, ಗಾಢವಾದ ನೀಲ, ಇಂದ್ರನೀಲ ಮಣಿ ಬಣ್ಣಕ್ಕೆ ಇರುವಂತ, ಹೊಳೆಯುವಂತ, ಪ್ರಕಾಶವಾಗಿ ಹೊಳೆಯುವಂತ ಮಣಿ ಬಣ್ಣಕ್ಕಿರುವಂತ ಭಗವಂತ, ಅವನ ಊರಂತೆ ಇದು. ಯಾರು ತಿರುವೇಂಗಡ ಬೆಟ್ಟ ಇದೆಯಲ್ಲ ಅವನ ಊರು. ಇದನ್ನ ಊರಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಊರಂದ್ರೆ ಒಬ್ಬ ರಾಜ ಇರ್ತಾನಲ್ವಾ, ಅದಕ್ಕೋಸ್ಕರ ಊರು ಅಂತ ಹೇಳಿದ್ರು. ಎಲ್ಲರನ್ನ ಕಾಪಾಡೋ ಅಂತ ರಾಜ ಇವನು. ಅವನಿದ್ಮೇಲೆ ಅದಕ್ಕೆ ಊರು ಅಂತ. ಇದು ಕಾಡಲ್ವಾ, ವೇಂಗಡ ಮಲೆ ಒಂದು ಕಾಡಲ್ವಾ, ಅದನ್ನ ಯಾಕೆ ಊರು ಅಂತ ಹೇಳಿದ್ರು ಅಂದ್ರೆ, ಊರಂದ್ರೆ ಆ ಊರಲ್ಲಿ ಜನರಿರ್ತಾರೆ, ಜನರನ್ನ ಕಾಪಾಡೋ ರಾಜ ಇರ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಊರಂತ ಹೇಳ್ಬಿಟ್ಟು ಇಲ್ಲಿ ಆ ಪದ ಉಪಯೋಗಿಸ್ತಾರೆ. ಆಳಿயும் ಕೋಳರಿயும், ಈ ಊರಲ್ಲಿ ಕಾಡಲ್ಲಿ ಏನೆಲ್ಲ ಇತ್ತಪ್ಪ ಅಂತ ಹೇಳಿದ್ರೆ, ವ್ಯಾಳಿயும், ಆ ವ್ಯಾಳಿ ಅನ್ನೋದು ಎಕ್ಸ್ಟಿಂಕ್ಟ್ ಆಗಿರೋಂಥ ಒಂದು ಪ್ರಾಣಿ ಅದು. ಅದನ್ನು ಇಲ್ಲಿ ಇತ್ತಂತೆ. ಯಾವುದು ಇದಕ್ಕೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ,
ಈ ನಿತ್ಯ ಸೂರಿಗಳೇನೆ ಆ ವ್ಯಾಳಿ ವೇಷದಲ್ಲಿ ಬಂದಿದ್ರಂತೆ. ಭಗವಂತನ ಸೇವೆ ಮಾಡಬೇಕು ಅಂತ ವೇಷ ಮರೆಸ್ಕೊಂಡು ವ್ಯಾಳಿ ವೇಷದಲ್ಲಿ ಬಂದಿದ್ರು. ಆ ವೇಷ ದರ್ಶನ ಆದ್ಮೇಲೆ ಬದಲಾಯಿಸ್ಕೊಂಡು ವಾಪಸ್ ಹೋಗ್ತಾರೆ ಅಂತ. ಆ ವ್ಯಾಳಿಗಳ ವೇಷವನ್ನ ಹಾಕುವಾಗ ಪೂವರವು ಎಲ್ಲ ಸುತ್ತಲೂ ಏನೇನಿತ್ತು ಅಂತ ಹೇಳ್ತಾರೆ ಇಲ್ಲಿ. ಒನ್ಮಣಿಯಂ ಮೊತ್ತಮಂ ಪೂಮರಮಂ ಎಲ್ಲ ಇತ್ತು ಅಂತ. ಒಳ್ಳೆ ಹೂ ಗಿಡ ಮರಗಳು ಪುಷ್ಪಿಸಿರುವಂತ ಕುಸುಮ ಇರುಗಳು ಕುಸುಮಗಳಿರುವಂತ ಮರ ಎಲ್ಲ ಇತ್ತಂತೆ. ಪಲ್ಮಣಿ ನೀರು ಪೊರುದುರುಳು ಅನೇಕ ರತ್ನಗಳನ್ನ ಮುತ್ತುಗಳನ್ನ ಎಲ್ಲವನ್ನ ಕೊಚ್ಕೊಂಡು ಬರುವಂತ ನೀರು ಜಲರಾಶಿ ಜಲಪಾತಗಳಿತ್ತಲ್ಲ, ಅರುವಿ, ಅದು ತಂದು ರೋಡಿಗೆಲ್ಲ ಆಗ್ತಾ ಇತ್ತಂತೆ. ಅದು ಹೀಗೆ ಪಲ್ಮಣಿ ನೀರು ಪೊರುದುರುಳು ಕಾನಮು ವಾನರಮು, ದಟ್ಟವಾದ ಕಾಡು ಮತ್ತೆ ಕೋತಿಗಳು ಇವೆಲ್ಲ ಇತ್ತು ಅಂತ. ತಿರುವೇಗಡ ಕ್ಷೇತ್ರವನ್ನ ಇಲ್ಲಿ ವರ್ಣಿಸ್ತಾರೆ. ವೇಡು ಮುಡೈ ವೆಂಗಡಂ, ಅದ್ರ ಮಧ್ಯೆ ಇವರು ಟ್ರೈಬಲ್ಸ್ ಬೇರೆನೂ ಇದ್ರು, ಅವರು ಕೂಡ ಕಾಡು ಜನರು ಕೂಡ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಹಾಡುಗಳು ಆಯ್ತಾ? ನೀವು ಹೇಳಾಯ್ತಲ್ವ ಇದು? ವೆಂಗಡಮೇ ವೆಂಗಡಮೇ விண்ணோர் தொழுவதும் தொழுவதும் மெய்மையால் வேங்கடமே மெய் வினை நோய் தீர்ப்பதும். மெய்மையால் வேங்கடமே மெய்வினை நோய் தீர்ப்பதுவும். வேங்கடமே தான் வரை வீழ வேங்கடமே தான் வரை வீழ. ತಾಂತಾನೆ ಕೊಟ್ಟಿದ್ದಾರೆ, ಆದ್ರೆ ದಾನವರೇ, ಅದು ದಾನವರೇ ರಾಕ್ಷಸರಿಗೆ. ದಾನವರೈ வீழ வெங்கடமே தானவரை வீழ. தன்னாழிப்படை தொட்டு தன்னாழிப்படை தொட்டு வானவரை காப்பான் மலை. வானவரை காப்பான் மலை. வேங்கடமே விண்ணோர் தொழுவதும் மேன்மையால் வேங்கடமே வினை நோய் தீர்ப்பதும். வேங்கடமே தானவரை வீழ தன்னாழிப்படை தொட்டு வானவரை காப்பான் மலை. வேங்கடமே தொழுவதும் மெய்மையால் வேங்கடமே மெய்வினை நோய் தீர்ப்பதுவும். வேங்கடமே தானவரை வீழ தன்னாழிப்படை தொட்டு ವಾನವರೈ ಕಾಪಾನ್ ಮಲೈ. ಇಲ್ಲಿ ವಿಣ್ಣೋರ್ ಅಂತ ಹೇಳಿದ್ರೆ ನಿತ್ಯ ಸೂರಿಗಳನ್ನ ಕುರಿತು ಹೇಳುತ್ತೆ. ವೇಂಗಡಮೇ, ಆ ನಿತ್ಯ ಸೂರಿಗಳು ಕೂಡ ಇಲ್ಲಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಇವರನ್ನೇ ನಮಸ್ಕಾರ ಮಾಡೋದು. ಮೇಯ್ಮೆಯಾಲ್ ಅಂದ್ರೆ ಆರ್ಜವಾಗಿ ಬಂದು ಇಲ್ಲಿ ನಮಸ್ಕಾರ ಮಾಡ್ತಾರೆ ಅಂತ. ಯಾಕೆ ಅಲ್ಲಿ ಸಿಗ್ತಾ ಇಲ್ವಾ ಅಂತ ಹೇಳಿದ್ರೆ, ಈ ಲೀಲಾ ವಿಭೂತಿನಲ್ಲಿ ಬಂದು ಪ್ರಕೃತಿ ಮಂಡಲದಲ್ಲಿ ನಮಸ್ಕಾರ ಮಾಡೋದು ಅವ್ರಿಗೊಂದು ಪಿಕ್ನಿಕ್ ಹೋದಂಗೆ, ತುಂಬಾ ಖುಷಿ ಅಂತೆ. ಎಲ್ಲರೂ ಒಟ್ಟಿಗೆ ನಿತ್ಯ ಸೂರಿಗಳು ಒಂದಷ್ಟು ಜನ ಬಂದು ನಮಸ್ಕಾರ ಮಾಡಿ ಆರಾಧನೆ ಮಾಡಿ ಹೋಗ್ತಾ ಇದ್ರಂತೆ ಭಗವಂತನಿಗೆ. ಅವರಿಗೆ ಈ ಅರ್ಚೆ ರೂಪದಲ್ಲಿ ಸಿಗೋದಿಲ್ಲ ಭಗವಂತ, ಅಲ್ಲಿ ಪರ್ಯಂಕಾಸನದಲ್ಲಿ ಕುಳಿತುಕೊಂಡಿರ್ತಾನೆ. ಅರ್ಚೆ ರೂಪಲ್ಲಿ ನೋಡ್ಬೇಕು ಅಂತ ಆಸೆಗೆ ಅವ್ರು ಬರ್ತಾ ಇರ್ತಾರಂತೆ. ಅವ್ರು ಬಂದು ಅವ್ರಿಗೆ ಇಷ್ಟ ಆಗಿ ಅವ್ರ ಟೈಮ್ ಸ್ಲಾಟ್ ಅಲ್ಲಿ ಬರ್ತಾರೆ. ವೆಂಗಡಮೇ ವಿಣ್ಣೋ ತೊಳುವುದು, ಮೇಯ್ಮೆಯಾಲ್ ನಿಜವಾಗ್ಲೂ ಅವರು ಹೇಗೆ ಅಂದ್ರೆ ವೆಂಗಡಮೇ ಮೇಯ್ವಿನೈ ತೀರ್ಪದು. ನಿಜವಾಗ್ಲೂ ಮೇಯ್ವಿನೈ ಅಂತ ಹೇಳಿದ್ರೆ ಸಂಸಾರ ಅನ್ನೋದೇ ಒಂದು ನರಕ. ಅದಲ್ಲದೆ ಈ ಶರೀರಕ್ಕೆ ಅಂಟ್ಕೊಂಡಿರೋಂತ ಒಂದು ಪಾಪಗಳಿರುತ್ತಲ್ಲ, ಕೃತಿಗಳು, ಅವ್ರನ್ನೆಲ್ಲ ಕಳೆಯುವಂತವನು, ಅದನ್ನ ಇಲ್ಲಿ ಹೇಳ್ತಾರೆ. ಅವನೇ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ. ಅಕಸ್ಮಾತ್ ಅನುಮಾನ ಇದ್ದು ಹೋದ್ ವಾರ ತಾನೇ ಹೋಗಿದ್ದೆ, ಅದಾದ್ಮೇಲೆ ಯಾವ್ದೋ ಪಾಪ ಮಾಡ್ತಿದ್ದೀನಿ, ಏನ್ರಿ ಮಾಡೋದು ಅಂದ್ರೆ ತಿರ್ಗಾ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಎಲ್ಲವನ್ನ ಕಳಿತಾನ ಅವನು. ವೇಂಗಡಮೇ ದಾನವರೈ ವೀಳ, ಅವನದೇನು ವ್ಯವಸ್ಥೆ ಅಂತ ಹೇಳಿದ್ರೆ, ಅವನಲ್ಲಿ ನಿಂತ್ಕೊಂಡ ಜಾಗದಲ್ಲೇ ರಾಕ್ಷಸರನ್ನೆಲ್ಲ ನಿಲ್ಸನ ಮಾಡ್ತಾನೆ. ತಣ್ಣಾಳಿ ಪಡೆ ತೊಟ್ಟೆ ಅಲ್ಲ,
ಇಲ್ಲಿ ದಾನವರೇ ವೀಳ್ಯ ಅಂತ ಹೇಳ್ಬೇಕಾದ್ರೆ ಮನುಷ್ಯರಲ್ಲೂ ಕೂಡ ಆಸರಿ ಸ್ವಭಾವದವ್ರು ಇರ್ಬೋದು. ಅವರನ್ನೆಲ್ಲ ನಾಶವಾಗಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ಇವಾಗ ನಾವು ನೋಡಿದ್ವಲ್ಲ, ರಾಜಶೇಖರ ರೆಡ್ಡಿ ಅವರೆಲ್ಲನೂ ಅಲ್ಲಿ ಹೋಗಿ ಎಷ್ಟು ಅಟ್ಟಹಾಸ ಮಾಡಿದ್ರು, ಅವರನ್ನ ಮುಗಿಸ್ಬಿಟ್ಟ. ಹೇಗೆ ಅಂದ್ರೆ ಬೇರೆ ತರ, ಯಾರು ಹೇಳಿ ಕೇಳಿದ ಇಲ್ದೇ ಇರೋ ಮೆಥಡ್ ಅಲ್ಲಿ ಅವನ ಹೆಂಗೋ ಮುಗಿಸ್ತಾನೆ. ಅವನನ್ನ ನಾವೇನ್ ಪ್ರಶ್ನಿಸ್ಬೇಕಾಗಿಲ್ಲ, ಆ ಸಾಮರ್ಥ್ಯ ಅವನಿಗಿದೆ. ಆ ತಣ್ಣಾಳಿ ಪಡೆ ತೊಟ್ಟೆ ಅಂದ್ರೆ ಸುಮ್ಮನೆ ಆ ಆಳಿ ಚಕ್ರ ಇದೆಯಲ್ಲ ಅದನ್ನ ಪ್ರಯೋಗ ಚಕ್ರ ಸುಮ್ಮನೆ ಅಲಂಕಾರಕ್ಕೆ ಅಂತ ಹಿಂಗೆ ಇಟ್ಕೊಂಡಿದ್ರು ಸಾಕು, ಅದೊಂದು ಅವನ ಮನಸ್ಸಲ್ಲಿ ಇಂಗಿತವನ್ನ ಅರಿತುಕೊಂಡು ಆ ಕೆಲಸವನ್ನ ಮಾಡ್ಕೊಂಡು ಬರುತ್ತೆ. ಇವನೇನು ವಿಶೇಷವಾಗಿ ಕಷ್ಟಪಡ್ಬೇಕಾಗಿಲ್ಲ, ಸುಮ್ಮನೆ ಇದನ್ನ ತಗೊಂಡ್ಬಿಟ್ರೇನೆ, ಇಟ್ಕೊಂಡಿದ್ರೇನೆ ಸಾಕು. ಸುದರ್ಶನ ಚಕ್ರ ಪ್ರಯೋಗ ಚಕ್ರ ಅಂತ ಹೇಳ್ತಾರೆ. ಒಂದು ಬೆರಳಲ್ಲಿ ಹೀಗೆ ಇಟ್ಕೊಂಡಿದ್ರೆ ಅದು ಪ್ರಯೋಗ ಚಕ್ರ ಅಂತ ಹೇಳ್ತಾರೆ. ಈ ತರ ಇದ್ರೆ ಅದು ಸ್ಟ್ಯಾಂಡ್. ಸುದರ್ಶನ ಚಕ್ರಕ್ಕೆ 2 ತೂತಿರುತ್ತೆ, ಈ ತರ ಹಾಕ್ಬಿಟ್ರೆ ಅದು ಸ್ಟ್ಯಾಂಡ್ ಅಲ್ಲಿ ಗಟ್ಟಿಯಾಗಿ ನಿಂತಿರುತ್ತೆ. ಇಲ್ಲೇ ಹೇಳೋದು ಅವನು ಮೈ ಮೇಲೆ ಇಟ್ಕೊಂಡಿದ್ರೇನೆ ಸಾಕು, ಕೈ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡಿದ್ರೆ ಸಾಕು. ದಾನವರೇ ವೀಳ್ಯ ಅದನ್ನ ನೋಡಿ ತನ್ನಂತಾನೆ ಹೆದರ್ಕೊಂಡು ಬಿಡ್ತಾರೆ ಕೆಲವರು ರಾಕ್ಷಸರು, ಅವ್ರು ಹೊರಟೋಗ್ತಾರೆ. ಒಂದ್ ವೇಳೆ ಹೆದರ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅವ್ರ ಮೇಲೆ ಪ್ರಹಾರ ಮಾಡ್ಬೇಕು ಅಂತಿದ್ರೆ ಕೂಡ ಮಾಡ್ಬೋದು. ಹೇಗೆ ಅಂದ್ರೆ ಸುಮ್ಮನೆ ಅವನು ಮನಸ್ಸಲ್ಲಿ ಅನ್ಕೊಂಡ್ರು ಸಾಕು, ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತಾನೆ. ಅಷ್ಟೇ ಅಲ್ಲ, ಅದೇ ತರ ಸುಮ್ಮನೆ ಅದ್ರ ಕಡೆ ನೋಡ್ಬಿಟ್ರೆ ಸಾಕು, ಇಂಗಿತವನ್ನ ಅರ್ತ್ಕೊಂಡು ಹೋಗಿ ಯಾರನ್ನ ಸಾಯಿಸ್ಬೇಕು ಅನ್ನೋದು ಅದನ್ನೆಲ್ಲ ಮಾಡ್ತಾನೆ ಅಂತ. ವಾನವನೈಕಾಪಾನ್ ಮಲೈ, ಈ ತರ ನಿತ್ಯ ಸೂರಿಗಳು ಅವನನ್ನ ಅವಲಂಬನೆ ಮಾಡಿದಾಗ ಅವರನ್ನ ಕಾಪಾಡ್ತಾನೆ ಅಂತ. ಇದನ್ನ ನಾವು ಸಮುದ್ರ ಮಥನ ಎಪಿಸೋಡ್ ಅಲ್ಲೇ ನೋಡಿದ್ವಿ. ಹೇಗೆ ಅಮೃತ ಬಂದಾಗ ಅದನ್ನ ಹಂಚ್ಕೊಡ್ಬೇಕಾದ್ರೆ ಚಮತ್ಕಾರವಾಗಿ ಬರೀ ಇವ್ರಿಗೆ ರಾಕ್ಷಸರಿಗೆ ಬರದೇ ಇರೋ ತರ, ಬರೀ ದೇವತೆಗಳಿಗೆ ಮಾತ್ರ ಸಿಗೋ ತರ ಕೆಲಸವನ್ನು ಮಾಡ್ದ ಅಂತ. ಅದರಿಂದನೇ ಗೊತ್ತಾಗುತ್ತೆ ಅವನು ಆಶ್ರಿತ ಪಕ್ಷಪಾತಿ. ಒಂದ್ ವೇಳೆ ಇಬ್ರು ಒಟ್ಟಿಗೆ ಆಶ್ರಯ ಮಾಡಿದ್ರೆ ಅಂದ್ರೆ ಅವ್ರು ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಬರ್ತೀನಿ ಅಂತ ತೋರಿಸ್ಕೊಳ್ತಾರೆ ಇದರಲ್ಲಿ. ಮಲೆಯ ಮೈ ಮೇಲ್ ವೈತೆ ಆಸುಕಿಯೇ ಸುತ್ತಿ தலையாமை தான் ஒரு கைப்பத்தி தான் ஒரு கைப்பத்தி அலையாமல் பீர கடைந்தான் பெருமாள். பெருமான் திருநாமம் கூறுவதே யாவர்க்கும் கூத்து. மலையாமை மேல் வைத்து வாசுகியை சுத்தி தலையாமை தான் ஒரு கைப்பத்தி அலையாமல் பீர கடைந்த பெருமாள் திருநாமம் கூறுவதே யாவர்க்கும் கூத்து. ಇಲ್ಲಿ ಸಮುದ್ರ ಮಥನದ ಸನ್ನಿವೇಶವನ್ನ ಹೇಳ್ತಾರೆ. ಮಲೆಯಾಮೆ ಮೇಲ್ ವೈತೆ, ಅವ ಸಮುದ್ರ ಮಥನದಲ್ಲಿ ಮಂದಾರ ಪರ್ವತವನ್ನ ಇಟ್ಟು, ಮಲೆ ಅಂದ್ರೆ ಅದು ಮಂದಾರ ಪರ್ವತ, ಕಡಿತಾ ಇರ್ಬೇಕಾದ್ರೆ ಅದು ಮುಳುಗೋಗೋ ಪರಿಸ್ಥಿತಿ ಬರುತ್ತಲ್ಲ, ಅವಾಗ ಆಮೆ ಮೇಲ್ ವೈತೆ ಕೂರ್ಮ ಅವತಾರ ಮಾಡಿ ಅದನ್ನ ಧರಿಸ್ತಾನೆ. ವಾಸುಕಿಯೇ ಸುತ್ತಿ, ವಾಸುಕಿಯಿಂದ ಕಡಿತಾರೆ ಅದನ್ನ. ತಲೆಗೆ ಆಮೆ ತಾನೂರು ಕೈ ಪತ್ತಿ, ಅದ್ ಮೇಲೆ ಗಡಗಡ ಅಂತ ಆಡಿದಾಗ ಅಜಿತ ಅವತಾರ ಮಾಡಿ ಬರೀ ಕೈ ಮಾತ್ರ ಬಂದು ಆ ಬೆಟ್ಟದ ಮೇಲ್ಗಡೆ ತುದಿಯನ್ನ ಹಿಡ್ಕೊಳತ್ತಂತೆ, ಭದ್ರವಾಗಿ ಗಟ್ಟಿಯಾಗಿ ಹಿಡ್ಕೊಂಡು.
ಅದನ್ನ ಇಲ್ಲಿ ಹೇಳ್ತಾರೆ. ಆಮೇಲೆ ಅಲೆಯ ಮಲ್ಪೀರ ಕಡೆಯಿಂದ ಪೆರುಮಾನ್, ಒಂದು ಚೂರು ಕಷ್ಟ ಪಡದೆ, ಒಂದು ಚೂರು ಶ್ರಮ ಇಲ್ಲದೆ ಕಡದ್ನಂತೆ. ಅಮೃತ ಕಲಶ ಬಂತು ಮೇಲೆ, ಒಂದು ಚೂರು ಕಷ್ಟ ಇಲ್ಲದೆ ಕಡದಂತ. ಅಲೆಯ ಮಲ್ಪೀರ ಕಡೆಯಿಂದ ಅದನ್ನೇ ಹೇಳುದು. ಒಂದು ಚೂರು ಪೀರ ಅಂತ ಹೇಳಿದ್ರೆ ಅಮೃತ ಬರೋ ತರ ಒಂದು ಚೂರು ಕಷ್ಟ ಪಡದೆ ಸಲೀಸಾಗಿ ಕಡದಂತ. ತಿರುನಾಮಂ, ಅವನ ಹೆಸರುಗಳನ್ನ ಕೂರುವುದೇ ಮಾ ಯಾವರ್ಗೂ ಕೂತ್, ಯಾರಿಗೂ ಶ್ರೇಯಸ್ಸು, ಎಲ್ಲರಿಗೂ ಶ್ರೇಯಸ್ಸು ಅವನ ಹೆಸರು ನಾಮಗಳನ್ನ ಹೇಳಿದ್ರೆ ಅಂತ ಹೇಳಿ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಇನ್ನೊಂದು ಹಾಡು ಹೇಳ್ಬಿಡ್ತೀನಿ, 50 ಆಗ್ಬಿಡುತ್ತೆ ಕರೆಕ್ಟ್. ಕೂತ್ತಮಂ ಶಾರ ಕೊಡುವಿನೆಯುಂ ಶಾರ, கொடுவினையும் தீமாத்தமும் சாராவகையறிந்தேன், ஆத்தங்கரை கிடக்கும் கண்ணன், ஆத்தங்கரை கிடக்கும் கண்ணன், கடல் கிடக்கும் மாயன், கடல் கிடக்கும் மாயன், உரை கிடக்கும் உள்ளத்து எனக்கு, உரை கிடக்கும் உள்ளத்து எனக்கு, கூத்தமும் ஷாரா கொடுவினையும் ஷாரா, தீமாத்தமும் ஷாரா வகையறிந்தேன், ஆத்தம் ஷாரா வகையறிந்தேன், ஆத்தம் கரை கிடக்கும் கண்ணன், கடல் கிடக்கும் மாயன், உரை கிடக்கும் உள்ளத்து எனக்கு. கூட்டமும் சாரா கொடுவினையும் ஷாரா, கூத்தமும் சாரா கொடுவினையும் சாரா, தீமாத்தமும் சாரா வகை அறிந்தேன், ஆத்தம் கரை கிடக்கும் கண்ணன், கடல் கிடக்கும் மாயன், உரை கிடக்கும் உள்ளத்து எனக்கு. ಇವನು ಎಲ್ಲೆಲ್ಲಿ ಇರ್ತಾನೆ, ಎಲ್ಲೆಲ್ಲಿ ಪ್ರಕಟ ಆಗ್ತಾನೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಕೂತಮಂ ಶಾರ, ಮೃತ್ಯು ನನ್ನ ಬಳಿಗೆ ಬರದು, ನನಗೇನು ಹೆದರಿಕೆ ಇಲ್ಲ. ಅವನು ಹೆದರ್ಕೊಳ್ತಾನಂತೆ ನನ್ನ ಹತ್ರ ಬರಕ್ಕೆ, ಯಾಕಂದ್ರೆ ಇವನು ವಿಷ್ಣು ಭಕ್ತ ಅಂತ ಹೇಳ್ಬಿಟ್ಟು ಯಮ ಇವ್ರ ಹತ್ರ ಬರೋದಿಲ್ಲ. ಅದು ಇದರಲ್ಲೇ ಬರುತ್ತೆ, ಕಠೋಪನಿಷತ್ತಲ್ಲೂ ಕೂಡ ಹೇಳ್ತಾನೆ, ನಾನು ವಿಷ್ಣು ಭಕ್ತರ ಹತ್ರ ಹೋಗೋದಿಲ್ಲ. ಯಾರು ತುಳಸಿ ಮಾಲೆಯನ್ನು ಹಾಕೊಂಡಿರ್ತಾರೋ, ಶಂಖ ಚಕ್ರ ಧರಿಸ್ಕೊಂಡಿರ್ತಾರೋ, ಶರಣಾಗತಿ ಮಾಡಿರ್ತಾರೋ ಅವ್ರಿಗೆ ಮತ್ತೆ ಸಂಸಾರದಲ್ಲಿ ಬರೋ ಅವಶ್ಯಕತೆ ಇಲ್ಲ, ಬರೋದಿಲ್ಲ. ನಾನು ಅವ್ರನ್ನ ಹೋಗಿ ಕರ್ಕೊಂಡ್ಬರಲ್ಲ. ಯಾರನ್ನ ಹೋಗಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅವರು ಪಾಪ ಪುಣ್ಯದ ಸಂಕೋಲೆಯಿಂದ ಕಟ್ಟಬದ್ಧರಾಗಿದ್ದಾರೆ ಸಂಸಾರದಲ್ಲಿ, ಅಂತವ್ರನ್ನ ಹೋಗಿ ಕರ್ಕೊಂಡ್ ಬರ್ತೀನಿ ಅಷ್ಟೇ ನಾನು ಅಂತ ಯಮ ಹೇಳ್ತಾನೆ. ಉತ್ತಮಂ ಶಾರ, ಯಮಧರ್ಮರಾಯನ ಕೂಡ ಹೆದರ್ಕೊಳ್ತಾನೆ. ಅವಾಗ ಕೊಡುವಿನೆಯುಂ ಶಾರ, ಅದು ಕೂಡ ಕ್ರೂರವಾದ ಪಾಪಗಳು ಕೂಡ ನನ್ನ ಹತ್ರ ಬರಕ್ಕೆ ಹೆದರ್ಕೊಳ್ಳುತ್ತಂತೆ, ನಾನು ಬರೋದಿಲ್ಲ. ಭಗವಂತನ ಸಾನ್ನಿಧ್ಯ ಸಿಕ್ಕಿದ ಮೇಲೆ ಖಂಡಿತವಾಗ್ಲೂ ಆ ಪಾಪಕೃತ್ಯಗಳನ್ನು ಮಾಡೋಕೆ ಬರಲ್ಲ ಅವರು ಅಂತ. ಮತ್ತೆ ಇಲ್ಲಿ ತೀಮಾತ್ತಂ ಶಾರಾವಯನಿಂದೇ ಅಂತ ಹೇಳಿದಾಗ ಈ ಅಲ್ಲಿ ಬೇರೆ ಬೇರೆ ಅಗ್ನಿಗಳೆಲ್ಲ ಇರುತ್ತಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ ಶ್ರೀ ಸೂಕ್ತದಲ್ಲಿ. ಕೆಟ್ಟ ವಿಷಯ ಮಾತನ್ನು ಅಂತ ಹೇಳಿದ್ರೆ ಇಲ್ಲಿ ಕೆಟ್ಟ ವಿಷಯಗಳನ್ನು ಅದು ನನಗೆ ಗೊತ್ತಿಲ್ಲ. ಶಾರಾವಹಿ ನನ್ನ ಹತ್ರ ಬರ್ದೆ ಸುಳಿದೆ ಇರೋ ಹತ್ರ ಮಾಡ್ಬೇಕು. ಈ ಮಾತಮುಂತಾರೋ ವಾಸಲ್ ತಿರುವಾದಾರ್ ಅಂತ ಬರುತ್ತಲ್ಲ, ಒಂದು ಜವಾಬಾದ್ರೂ ಕೊಡ್ಬಾರ್ದ, ಒಂದು ರಿಟರ್ನ್ ರಿಪ್ಲೈ ಕೊಡ್ಬಾರ್ದ ಅಂತ. ಅದೇ ತರ ಇಲ್ಲಿ ಮಾತಮು ಅಂದ್ರೆ ಮಾತನು ಕೆಟ್ಟ ಮಾತುಗಳನ್ನ ಅದು ಕೂಡ ನಮ್ಮ ಹತ್ರ ಬರೋಕ್ಕೆ ಹೆದರ್ಕೊಳ್ಳುತ್ತಂತೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಆಶ್ರಯಿಸಿದ ಮೇಲೆ ಇವರೆಲ್ಲ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಶಾರಾವಹಿ ಅರಿಂದೇನ್, ಅದು ಗೊತ್ತಾಯ್ತು ನನಗೆ ಅದು ಹೇಗೆ ಮಾಡ್ಬೇಕು ಅಂತ. ಆತಂಕರೆ ಕಿಡಕ್ಕುಂ ಕಣ್ಣನ್, ಆತಂಕರೆ ಅಂದ್ರೆ ಯಮುನಾ ನದಿ ತೀರದಲ್ಲೇ ಸದಾ ಆಟ ಆಡ್ತಾ ಇರ್ತಾನಲ್ಲ ಭಗವಂತ, ಅವನು
ಕಡಲ್ ಕಿಡಕ್ಕುಂ ಮಾಯೋನ್, ಕ್ಷೀರಾಬ್ದಿಯಲ್ಲಿ ಮಲ್ಕೊಂಡಿರ್ತಾನೆ ಅವನು. ಊರೈ ಕಿಡಕ್ಕುಂ, ಎಲ್ಲಿ ವೇದಗಳಲ್ಲಿ ಸ್ತೋತ್ರಗಳಲ್ಲಿ ಯಾವಾಗ್ಲೂ ನಿತ್ಯವಾಸ ಮಾಡ್ತಾ ಇರ್ತಾನಲ್ಲ ಭಗವಂತ. ಎನ್ನುಳ್ಳತ್ತು ಎನಕ್, ನನ್ನ ಮನಸ್ಸಲ್ಲೂ ಕೂಡ ಅವನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ. ಅವನಿರೋ ನಿಮ್ಗೆ ಯಾವ ಯೋಚನೆನೂ ಇಲ್ಲ, ಅವನೇ ಎಲ್ಲ ಮಾಡ್ತಾನೆ ಅಂತ ಮುಗಿಸ್ಕೊಳ್ತಾರೆ. ಚಿನ್ಮಯಶ್ರೀ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪವಿತ್ರ.